ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 42 ಹಾಗೂ 43ನೆಯ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಆ ಅವಧೂತ ಬ್ರಹ್ಮಚಾರಿಗೆ ತಿಳಿಸಿದ ಕಾಶಿಯಾತ್ರಾ ವಿಧಾನವನ್ನ ಗುರುಗಳು ಸಾಯಂದೇವನಿಗೆ ವಿವರಿಸಿ ಹೇಳ್ತಾರೆ. ಕಾಶಿಯ ವಿಶ್ವೇಶ್ವರ ದರ್ಶನ, ಅಂತರ್ಗೃಹ ಯಾತ್ರೆ, ಪಂಚಕ್ರೋಶಿ ಯಾತ್ರೆ, ಹಾಗೆ ಅಲ್ಲಿನ ಬಿಂದು ಮಾಧವ, ದುಂಡಿ, ದಂಡಪಾಣಿ, ಕಾಶಿ ಗಂಗಾ, ಮಣಿಕರ್ಣಿಕಾ, ಹಾಗೆ ಅಲ್ಲಿ ಮಾಡಬೇಕಾದ ಸ್ನಾನ, ದಾನ, ಅರ್ಚನೆ, ಶ್ರಾದ್ದ ವಿಧಿ ಮುಂತಾದವುಗಳ ವಿಸ್ತಾರ ವಿವರಣೆಯನ್ನ ನಿರೂಪಿಸ್ತಾರೆ. ಅವಧೂತನಿಂದ ತಿಳಿದ ರೀತಿಯಲ್ಲಿಯೇ ಬ್ರಹ್ಮಚಾರಿ ಕಾಶಿಯಲ್ಲಿ ತನ್ನ ಹೆಸರಿನಲ್ಲಿ ಲಿಂಗವೊಂದನ್ನು ಸ್ಥಾಪಿಸಿದ. ಕಾಶಿಯ ವಿಶ್ವನಾಥ ಪ್ರಸನ್ನನಾಗಿ ಅವನಿಗೆ ಹಲವಾರು ವರಗಳನ್ನ ನೀಡಿದ. ಹಾಗೂ ಶಿವನ ಅನುಗ್ರಹದಿಂದ ಬ್ರಹ್ಮಚಾರಿ ಗುರುಪತ್ನಿ, ಗುರುಪುತ್ರ ಮತ್ತೆ ಗುರುಪುತ್ರಿ ಆಸೆ ಪಟ್ಟಂತ ಎಲ್ಲ ಸಾಮಗ್ರಿಗಳನ್ನು ಉತ್ತಮವಾಗಿ ತಯಾರಿಸಿದ. ಗುರುಗಳ ಕುಟುಂಬಕ್ಕೆ ಅವೆಲ್ಲವನ್ನು ಸಮರ್ಪಿಸಿದ. ಸಂತುಷ್ಟನಾದ ಗುರುಗಳು ಶಿಷ್ಯನಿಗೆ ಸಕಲ ವಿದ್ಯಾ ಪಾರಂಗತನಾಗೋ ಹಾಗೆ ಆಶೀರ್ವಾದ ಮಾಡಿದರು. ಶಿಷ್ಯ ಸಕಲ ವಿದ್ಯೆಗಳಲ್ಲೂ ನಿಪುಣ ಅಂತ ಅನ್ನಿಸ್ಕೊಂಡು ತನ್ನ ಜೀವನವನ್ನ ಸಾತ್ವಿಕವಾಗಿ ಸಾಧಿಸಿದ. ಈ ಕಥೆಯನ್ನ ಶಿವ ಪಾರ್ವತಿಗೆ ತಿಳಿಸಿದ. ಗುರು ಮಹಿಮೆ ಇಂಥದು ಅಂತ ಗುರುವರಿಯರು ಸಾಯಂದೇವನಿಗೆ ಹೇಳಿದರು. ಸಾಯಂದೇವ ಗುರುಗಳ ಉಪದೇಶದಿಂದ ಸಂತೋಷಗೊಂಡವನಾಗಿ ಗುರುಗಳಿಗೆ ನಮಸ್ಕರಿಸಿ ಅವರನ್ನ ಪರಮ ಭಕ್ತಿಯಿಂದ ಸ್ತುತಿ ಮಾಡಿದ. ಗುರುಗಳು ಸಾಯಂದೇವನ ಮನೆಯವರೆಲ್ಲರನ್ನೂ ತನ್ನೆದುರು ಕುಳ್ಳರಿಸಿಕೊಂಡು ವಾತ್ಸಲ್ಯದಿಂದ ಕುಶಲ ಪ್ರಶ್ನೆಯನ್ನ ಮಾಡಿದ್ರು. ಎಲ್ಲರನ್ನೂ ಅನುಗ್ರಹಿಸಿದ್ರು. ಸಾಯಂದೇವ ತನ್ನ ಕುಟುಂಬದವರ ಒಡಗೂಡಿ ಸಂಗಮಕ್ಕೆ ತೆರಳಿ ಅಶ್ವತ್ಥನ ಸೇವೆಯನ್ನ ಮಾಡಿ ಗುರುಗಳ ಹತ್ತಿರಕ್ಕೆ ಬರ್ತಾನೆ. ಸಂಗಮದಲ್ಲಿ ಅವತ್ತು ಜನರೆಲ್ಲರೂ ಸೇರಿ ಅನಂತನ ವ್ರತವನ್ನ ಆಚರಿಸ್ತಿದ್ರು. ಗುರುಗಳು ಸಾಯಂದೇವನಿಗೂ ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನ ಆಚರಿಸೋಕೆ ಹೇಳಿದ್ರು. ಗುರುಗಳು ಹೇಳ್ತಾರೆ, ಸಾಯಂದೇವ, ಹಿಂದೆ ಯುಧಿಷ್ಠಿರ ಅನಂತ ವ್ರತವನ್ನ ಆಚರಿಸಿ ಕಳ್ಕೊಂಡಿದ್ದ ರಾಜ್ಯವನ್ನ ಪುನಃ ಪಡೆದ. ಶ್ರೇಷ್ಠವಾದ ಈ ವ್ರತವನ್ನ ಆಚರಿಸಿದರೆ ಸಕಲ ಸಿರಿ ಸಂಪತ್ತನ್ನು ಪಡೆಯಬಹುದು, ಶ್ರೇಷ್ಠವಾದ ವೈಕುಂಠ ಪದವಿಯನ್ನು ಪಡೆಯಬಹುದು ಅಂದರು. ಹಿಂದೆ ಕೌಂಡಿನ್ಯ ಋಷಿ ವಸಿಷ್ಠ ಗೋತ್ರೋದ್ಭವಳಾದ ಸುಮಂತು ಅನ್ನೋ ಬ್ರಾಹ್ಮಣನ ಪುತ್ರಿಯಾದ ಸುಶೀಲೆಯನ್ನ ವಿವಾಹವಾಗಿ ಕೆಲ ಕಾಲದ ನಂತರ ತನ್ನದೇ ಆದ ಆಶ್ರಮದಲ್ಲಿ ವಾಸಿಸುವ ಸಲುವಾಗಿ ತನ್ನ ಪತ್ನಿಯ ಜೊತೆ ಬೇರೆಡೆಗೆ ಹೋಗ್ತಿದ್ದಾಗ ಆಹ್ನಿಕಕ್ಕೆ ಅಂತ ದಾರಿಯ ಮಧ್ಯದಲ್ಲಿ ನದಿ ಇರೋ ಕಡೆ ರಥದಿಂದ ಇಳಿದು ಆಹ್ನಿಕವನ್ನ ಆಚರಿಸೋಕೆ ಹೋದ. ಇತ್ತ ಸ್ತ್ರೀ ಸಮೂಹವೆಲ್ಲವೂ ರಕ್ತಾಂಬರಧಾರಿಗಳಾಗಿ ಭಾದ್ರಪದ ಶುಕ್ಲ ಚತುರ್ದಶಿಯ ದಿನ ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನ ಆಚರಿಸ್ತಿದ್ರು. ಸುಶೀಲೆ ಅವರತ್ತ ಹೋಗ್ತಾಳೆ. ವ್ರತದ ವಿಧಾನವೆಲ್ಲವನ್ನೂ ತಿಳಿದು ತಾನೂ ಆಚರಿಸಿದ್ಲು. ತನ್ನ ತಂದೆ ಕೊಟ್ಟಿದ್ದ ಸಾಮಗ್ರಿಗಳಿಂದ ಎಲ್ಲರನ್ನೂ ಸತ್ಕರಿಸಿದ್ಲು. ನಂತರ ಪತಿಯ ಜೊತೆ ಪ್ರಯಾಣವನ್ನ ಮುಂದುವರಿಸಿದ್ಲು. ಮುಂದೆ ಸಾಗ್ತಾ ಒಂದು ಸುಂದರವಾದ ನಗರಿಯನ್ನ ನೋಡಿದ್ರು. ತೇಜೋವಂತರಾಗಿದ್ದ ಈ ಕೌಂಡಿನ್ಯ ದಂಪತಿಗಳನ್ನ ಅಲ್ಲಿನ ನಾಗರಿಕರು ಗೌರವ ಮರ್ಯಾದೆಗಳಿಂದ ಬರಮಾಡಿಕೊಂಡು ಅವರ ವಾಸ್ತವ್ಯಕ್ಕೆ ಅಣಿ ಮಾಡ್ತಾರೆ. ಸುಶೀಲೆ ತಾನು ಆಚರಿಸಿದ ಅನಂತ ಪದ್ಮನಾಭ ಸ್ವಾಮಿಯ ಅನುಗ್ರಹದಿಂದಲೇ ತಮಗೆ ಈ ರೀತಿಯಾದ ಅತುಲೈಶ್ವರ್ಯ ದೊರಕಿತು ಅಂತ ಸಂತೋಷದಿಂದ ಇದ್ಲು. ಅವಳು ವ್ರತವನ್ನ ಆಚರಿಸಿ ಕೈಗೆ ಕಟ್ಕೊಂಡಿದ್ದ ಕೆಂಪು ದಾರವನ್ನ ಕಂಡು ಅವಳ ಪತಿ ಇದೇನು ವಶೀಕರಣದ ದಾರನ ಅಂತ ಕೇಳಿ ಕೋಪಗೊಂಡ. ಸುಶೀಲೆ ಅದು ಅನಂತ ಪದ್ಮನಾಭ ಸ್ವಾಮಿಯ ವ್ರತದ ದಾರ, ವ್ರತ ಪ್ರಭಾವದಿಂದಲೇ ತಮಗೆ ಈ ರೀತಿ ಸಿರಿ ಸಂಪತ್ತು ಲಭಿಸಿರೋದು ಅಂತೆಲ್ಲ ಹೇಳಿದ್ಲು. ಆದ್ರೆ ಮನೋನ್ಮತ್ತನಾದ ಕೌಂಡಿನ್ಯ ಇದೆಲ್ಲವೂ ತನ್ನ ತಪಃಪ್ರಭಾವದಿಂದ ಲಭಿಸಿರೋದು, ಆ ವ್ರತದಿಂದ ಅಲ್ಲ ಅಂತ ಅವಳ ಕೈನಲ್ಲಿದ್ದ ಕೆಂಪು ದಾರವನ್ನ ಅಗ್ನಿಗೆ ಎಸೆದು ಅನಂತನನ್ನ ಅವಮಾನಿಸಿ ಹೀಯಾಳಿಸಿದ.
ಅಂದಿನಿಂದ ಅವನ ಐಶ್ವರ್ಯ ಕುಸಿಯತೊಡಗಿತು. ಪತ್ನಿ ಇವನನ್ನ ಅಗಲಿದ್ಲು. ಕೌಂಡಿನ್ಯ ಅತಿಯಾದ ದುಃಖಕ್ಕೀಡಾದ. ತನ್ನಿಂದ ದಾರ ಅಗ್ನಿಗೆ ಎಸೆಯಲ್ಪಟ್ಟಿದ್ರಿಂದಲೇ ತನಗೆ ಈ ಗತಿಯಾಯಿತು ಅಂತ ಅರಿತ. ಅನಂತನ ದರ್ಶನವಾಗುವವರೆಗೂ ಆಹಾರವನ್ನ ಹಾಗೆ ನೀರನ್ನ ಸೇವಿಸೋದಿಲ್ಲ ಅಂತ ಪ್ರಮಾಣ ಮಾಡಿ ಅನಂತನನ್ನ ಹುಡುಕಿಕೊಂಡು ಹೊರಟ. ದಾರಿಯಲ್ಲಿ ಬರುವಾಗ ಕಾಡಿನತ್ತ ಪ್ರವೇಶಿಸಿದ ಋಷಿ ಪ್ರಾಣಿ ಪಕ್ಷಿಗಳನ್ನ ಕೊಳಗಳನ್ನೆಲ್ಲ ಅನಂತನನ್ನ ಕಂಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದ. ಅವೆಲ್ಲವೂ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಿದ್ರು. ಕೌಂಡಿನ್ಯನನ್ನ ಕುರಿತು ಸ್ವಾಮಿಯನ್ನ ನೀನು ಕಂಡಾಗ ನಮ್ಮ ಕಷ್ಟವನ್ನು ನಿವೇದಿಸು ಅಂತ ಬೇಡಿಕೊಂಡ್ವು. ಇವನು ಕಾಡಿನಲ್ಲಿ ಅಲೆದೆಳೆದು ಸುಸ್ತಾಗಿ ವಿರಕ್ತಿಯಿಂದ ಪ್ರಾಣಾರ್ಪಣೆಗೆ ಕಾತರಿಸ್ತಿದ್ದ. ಅಷ್ಟರಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಬಂದು ಅವನನ್ನ ಸಂತೈಸಿ ಅನಂತನನ್ನ ತೋರಿಸುವುದಾಗಿ ಹೇಳಿ ತನ್ನ ಸಂಗಡ ಕರ್ಕೊಂಡು ಹೋದ. ಒಂದು ಸುಂದರವಾದ ಭವ್ಯ ಭವನದ ಒಳಗೆ ರತ್ನ ಖಚಿತವಾದ ಸಿಂಹಾಸನದಲ್ಲಿ ಆಸೀನನಾಗಿ ಅನಂತ ಪದ್ಮನಾಭನಾಗಿ ದರ್ಶನವಿತ್ತ. ಕೌಂಡಿನ್ಯ ಪುಲಕಿತನಾಗಿ ಭಕ್ತ್ಯಾತಿರೇಕದಿಂದ ಆ ಬ್ರಾಹ್ಮಣನನ್ನ ಸ್ತುತಿ ಮಾಡಿದ. ಆ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ, ಅವನೇ ಅನಂತ ಪದ್ಮನಾಭ ಸ್ವಾಮಿ. ದಾರಿಯಲ್ಲಿ ಭೇಟಿಯಾಗಿ ತಮ್ಮ ಕಷ್ಟಗಳನ್ನ ಸ್ವಾಮಿಯಲ್ಲಿ ನಿವೇದಿಸೋ ಹಾಗೆ ತಿಳಿಸಿದ ಎಲ್ಲ ಪ್ರಾಣಿ ಪಕ್ಷಿಗಳ ವೇದನೆಯನ್ನು ಸ್ವಾಮಿಗೆ ತಿಳಿಸಿದ. ಗತ ಜನ್ಮದ ಪ್ರಾರಬ್ಧ ಕರ್ಮದ ಸಲುವಾಗಿ ಅವು ತಮ್ಮ ಫಲಗಳನ್ನ ಅನುಭವಿಸ್ತಿದೆ ಅಂತ ಆ ಸ್ವಾಮಿ ಕೌಂಡಿನ್ಯನಿಗೆ ಹೇಳ್ತಾನೆ. ಆ ಎಲ್ಲವಕ್ಕೂ ಸದ್ಗತಿಯನ್ನ ನೀಡಿರೋದಾಗಿ ಅನಂತ ತಿಳಿಸ್ತಾ ಹಾಗೆ ವಿಶೇಷವಾಗಿ ಕೌಂಡಿನ್ಯನನ್ನ ಅನುಗ್ರಹಿಸಿ ಪುನರ್ವಸು ನಕ್ಷತ್ರವಾಗಿ ಆಕಾಶದಲ್ಲಿ ಸದಾ ಶೋಭಿಸು ಅಂತ ವರವನ್ನ ಕೊಟ್ಟು ಅಂತರ್ಧಾನನಾದ. ಸಂತೋಷಗೊಂಡ ಮುನಿ ಶ್ರದ್ಧಾಭಕ್ತಿಗಳಿಂದ ಅನಂತನ ವ್ರತವನ್ನ ಆಚರಿಸಿದ. ಆದ್ರಿಂದ ಸಾಯಂದೇವ ನೀನು ಕೂಡ ಈ ಅನಂತ ಫಲಪ್ರದವಾದ ಅನಂತನ ವ್ರತವನ್ನ ಆಚರಿಸು ಅಂತ ಗುರುವರ್ಯರು ಸಾಯಂದೇವನಿಗೆ ಹೇಳಿದರು. ಸ್ನೇಹಿತರೆ, ನಾಳೆ ಮುಂದಿನ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 44 ಹಾಗೂ 45ನೆಯ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಗಾಣಗಾಪುರದಲ್ಲಿ ಒಬ್ಬ ನೇಯ್ಗೆಯವನು ಶ್ರೀ ಗುರುಗಳ ಭಕ್ತನಾಗಿದ್ದ. ಅವನು ದಿನವೂ ಶ್ರೀಮಠವನ್ನ ಸ್ವಚ್ಛ ಮಾಡೋ ಕಾರ್ಯವನ್ನು ಮಾಡ್ತಿದ್ದ. ಗುರುಗಳ ಮೇಲೆ ಅವನಿಗೆ ಅಪಾರ ಶ್ರದ್ಧೆ ಮತ್ತೆ ಭಕ್ತಿ. ಒಂದು ದಿನ ಅವನ ಬಂಧುಗಳೆಲ್ಲರೂ ಶ್ರೀಶೈಲಕ್ಕೆ ಯಾತ್ರೆ ಹೊರಡ್ತಾರೆ. ಆ ತಂತುಕನನ್ನೂ ಕರೆದರು. ಆದರೆ ಅವನು ಸಕಲ ತೀರ್ಥಗಳು ಶ್ರೀ ಗುರುಗಳ ಪಾದಾರವಿಂದಗಳಲ್ಲಿ ನೆಲೆಸಿವೆ ಅಂತ ಹೇಳಿ ಯಾತ್ರೆಗೆ ಹೋಗದೆ ಗುರುಗಳ ದರ್ಶನಾರ್ಥಿಯಾಗಿ ಶ್ರೀಮಠಕ್ಕೆ ಬಂದ. ಆ ವರ್ಷದ ಮಾಘ ಕೃಷ್ಣ ಚತುರ್ದಶಿಯಂದು ಶಿವರಾತ್ರಿಯ ದಿನವಾದ್ದರಿಂದ ಸ್ನಾನಾದಿಗಳನ್ನ ಮುಗಿಸಿ ಉಪವಾಸದಿಂದ ಶ್ರೀ ಗುರುಗಳ ದರ್ಶನ ಮಾಡಿದ. ಗುರುಗಳು, ತಂತುಕ, ನಿನ್ನ ಬಂಧುಗಳೆಲ್ಲ ಶ್ರೀಶೈಲಕ್ಕೆ ದೇವರ ದರ್ಶನಾರ್ಥವಾಗಿ ಹೋಗಿದಾರಲ್ಲ, ನೀನೇಕೆ ಹೋಗ್ಲಿಲ್ಲ? ನೀನು ಶ್ರೀಶೈಲವನ್ನ ನೋಡಿದ್ಯೋ ಇಲ್ವೋ ಅಂತ ಕೇಳಿದ್ರು. ಅದಕ್ಕೆ ಅವನು, ಇಲ್ಲ ಸ್ವಾಮಿ, ತಮ್ಮ ಪಾದಾರವಿಂದಗಳೇ ನನಗೆ ಸಕಲ ತೀರ್ಥ ಕ್ಷೇತ್ರಗಳು. ನಿಮ್ಮನ್ನ ಅಗಲಿ ನಾನು ಎಲ್ಲಿಗೋ ದೇವರನ್ನು ನೋಡೋಕೆ ಹೋಗಲಾರೆ ಅಂದ. ಅವನ ಮನೋನಿಶ್ಚಯವನ್ನ ಕಂಡ ಗುರುಗಳು ಅವನ ಎರಡೂ ಕೈಗಳಿಂದ ತಮ್ಮ ಎರಡೂ ಪಾದಕೆಗಳನ್ನ ಬಿಗಿಯಾಗಿ ಹಿಡ್ಕೊಳ್ಳೋ ಹಾಗೆ ಹೇಳಿ ಮನೋವೇಗದಿಂದ ಕ್ಷಣ ಮಾತ್ರದಲ್ಲಿ ಶ್ರೀಶೈಲಕ್ಕೆ ಕರ್ಕೊಂಡು ಬಂದರು. ಅಲ್ಲಿ ಪಾತಾಳ ಗಂಗೆಯನ್ನ ತೋರಿಸಿ ಶ್ರೀಶೈಲ ಪರ್ವತವನ್ನ ತೋರಿಸಿದ್ರು. ಅವನು ಆಶ್ಚರ್ಯಚಕಿತನಾದ. ನಂತರ ಗುರುಗಳು ಅವನಿಗೆ ಕ್ಷೌರಾದಿಗಳನ್ನ ಮಾಡಿಸ್ಕೊಂಡು ಸ್ನಾನವನ್ನ ಮಾಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನವನ್ನ ಮಾಡೋಕೆ ಹೇಳ್ತಾರೆ. ಅಲ್ಲೇ ಇದ್ದ ಇವನು ಬಂಧುಗಳು ಇವನನ್ನ ನೋಡಿ ಶ್ರೀಶೈಲಕ್ಕೆ ಬರೋದಿಲ್ಲ ಅಂತ ಹೇಳಿ ನಮ್ಮನ್ನೇ ಹಿಂಬಾಲಿಸಿ ಬಂದಿದ್ದಾನಲ್ಲ ಅಂತ ಮಾತಾಡ್ಕೋತಿದ್ರು. ಇವನು ಬಳಿಗೂ ಬಂದು ಇವರನ್ನ ಹೀಯಾಳಿಸಿದ್ರು. ತಂತುಕ ಹೇಳ್ತಾನೆ,
ನಾನು ಗುರುಗಳ ಜೊತೆಲಿ ಇಂದು ಬೆಳಗ್ಗೆ ಹೊರಟು ಇಲ್ಲಿಗೆ ಬಂದಿದ್ದೀನಿ ಅಂತ ಎಷ್ಟು ಹೇಳಿದ್ರು ಯಾರು ಇವನ ಮಾತನ್ನ ನಂಬದೆ ಇವನು ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ಕೊಂಡ್ರು. ತಂತುಕ ಅವರೊಂದಿಗೆ ಮಾತು ಮುಂದುವರೆಸದೆ ಗುರುಗಳ ಆಜ್ಞೆಯಂತೆ ಪೂಜಾ ಸಾಮಗ್ರಿಗಳನ್ನ ತಗೊಂಡು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನ ಪಡೆಯೋಕೆ ಬರ್ತಾನೆ. ಆಗ ಗರ್ಭಗುಡಿಲಿ ಅವನು ಶಿವಲಿಂಗದ ಬದಲು ಶ್ರೀ ಗುರುಗಳೊಬ್ಬರನ್ನೇ ಕಂಡ. ಭಕ್ತರೆಲ್ಲರೂ ಗುರುಗಳನ್ನೇ ಪೂಜಿಸ್ತಿರೋ ಹಾಗೆ ಕಾಣ್ತಾನೆ. ತಾನೂ ಭಕ್ತಿಯಿಂದ ಗುರುಗಳನ್ನೇ ಪೂಜಿಸಿ ಪ್ರಸಾದ ಸ್ವೀಕರಿಸಿ ಬಂದು ಎಲ್ಲವನ್ನೂ ಗುರುಗಳಲ್ಲಿ ನಿವೇದಿಸಿ ಗುರುಗಳ ಜೊತೆಗೆ ಹೊರಟ. ಗುರುಗಳು ಹೇಳ್ತಾರೆ, ತಂತುಕ ಶ್ರೀಶೈಲದಲ್ಲೇ ಇವತ್ತು ಇರು, ಆಮೇಲೆ ಬರುವಿಯಂತೆ. ಆಗ ತಂತುಕ ಹೇಳ್ತಾನೆ, ಸ್ವಾಮಿ ತಾವೇ ಸಾಕ್ಷಾತ್ ಪರಮೇಶ್ವರ, ತಮ್ಮನ್ನ ಬಿಟ್ಟು ಜನರು ಯಾಕೆ ಈ ದೂರದ ಕ್ಷೇತ್ರಕ್ಕೆ ಬರ್ತಾರೋ ನನಗೆ ತಿಳಿಲಿಲ್ಲ ಅಂದ. ಆಗ ಗುರುಗಳು, ತಂತುಕ ಈಶ್ವರ ಸರ್ವಾಂತರ್ಯಾಮಿಯಾಗಿದ್ರೂ ಸ್ಥಾನ ಮಹಿಮೆ ವಿಶೇಷ ಫಲಪ್ರದವಾಗಿರುತ್ತೆ ಅಂದ್ರು. ತಂತುಕ ಹೇಳ್ತಾನೆ, ಸ್ವಾಮಿ ದಯಮಾಡಿ ಶ್ರೀಶೈಲ ಕ್ಷೇತ್ರದ ಮಹಿಮೆಯನ್ನು ವಿವರಿಸಿ ಹೇಳಿ ಅಂದ. ಶ್ರೀ ಗುರುವರ್ಯರು ಕಿರಾತರ ರಾಜ್ಯದಲ್ಲಿ ಮಹಾಶೂರನಾದ ವಿಮರ್ಶನ ಅನ್ನೋ ರಾಜ ಇದ್ದ ತಂತುಕ. ಅವನು ಯಾವಾಗಲೂ ಶಿವಪೂಜಾ ನಿರತನಾಗಿರ್ತಿದ್ದ. ಅವನ ರಾಣಿ ಕುಮುದ್ವತಿ ಬಹಳ ಪರಿಶುದ್ಧಳು. ರಾಜ ಈಶ್ವರನ ಆರಾಧಕನಾಗಿದ್ರೂ ದುರಾಚಾರಿಯಂತೆ ಇದ್ದ. ಈ ವಿಷಯದ ಬಗ್ಗೆ ರಾಣಿ ಒಂದು ಬಾರಿ ರಾಜನನ್ನೇ ಪ್ರಶ್ನಿಸಿದ್ಲು. ರಾಜ ತನ್ನ ಹಾಗೆ ರಾಣಿಯ ಹಿಂದಿನ ಮತ್ತೆ ಮುಂದಿನ ಜನ್ಮಗಳ ಬಗ್ಗೆ ವಿಶದವಾಗಿ ಅರ್ತಿದ್ದ. ತನ್ನ ಮತ್ತೆ ತನ್ನ ಪತ್ನಿ ಹಿಂದೆ ಯಾವ ರೀತಿಯ ಜನ್ಮಗಳನ್ನ ಪಡೆದಿದ್ರು ಅನ್ನೋದನ್ನೆಲ್ಲ ವಿವರಿಸಿ ಹೇಳಿದ. ಹಿಂದಿನ ಜನ್ಮದಲ್ಲಿ ತಾನು ಶ್ವಾನವಾಗಿ ದಾರಿ ತಪ್ಪಿ ಶಿವಾಲಯದೊಳಗೆ ನುಗ್ಗಿ ಶಿವಪೂಜೆಯನ್ನ ಕಣ್ತುಂಬಾ ನೋಡಿದರ ಫಲವಾಗಿ ಈ ಜನ್ಮದಲ್ಲಿ ಶಿವಭಕ್ತನಾಗಿ ಜನಿಸಿದ್ದೇನೆ ಅಂತ ಹೇಳಿ, ಶ್ವಾನದ ಜನ್ಮವಾದ್ರಿಂದ ಭಕ್ಷ್ಯಗಳ ವಿವೇಚನೆ ಇಲ್ಲದಿದ್ರಿಂದ ದುರ್ಗುಣ ದುರಾಚಾರಗಳು ತನ್ನ ಬೆಂಬಿಡದೆ ತನಗೆ ಈ ಜನ್ಮದಲ್ಲೂ ಹಿಂಬಾಲಿಸಿವೆ ಅಂತ ಮನ ನೊಂದು ಹೇಳಿದ. ರಾಣಿ ತನ್ನ ಹಿಂದಿನ ಜನ್ಮದ ಬಗ್ಗೆ ಕೇಳಿದಾಗ ಅವಳು ಹೆಣ್ಣು ಪಾರಿವಾಳವಾಗಿ ಹಾರಾಡ್ತಿದ್ದಾಗ ರಣಹದ್ದೊಂದು ಪಕ್ಷಿಯನ್ನ ಹಿಂಬಾಲಿಸಿ ಬಂದು ಶ್ರೀಶೈಲ ಶಿಖರದ ಮೇಲೆ ಚುಚ್ಚಿ ಚುಚ್ಚಿ ಸಾಯಿಸಿದ್ರಿಂದ ಶಿಖರದ ಸ್ಪರ್ಶದ ಪುಣ್ಯದಿಂದ ನೀನು ಶಿವಭಕ್ತೆಯಾಗಿ ಮಹಾರಾಣಿಯಾಗಿ ಜನಿಸಿದ್ದೀಯ. ಮುಂದಿನ ನಿನ್ನ ಜನ್ಮದಲ್ಲಿ ಪಾಂಡ್ಯ ದೇಶದ ರಾಜನಾಗಿ ನಾನು ಸಕಲ ಕಲೆಗಳಲ್ಲಿ ನಿಷ್ಣಾತನಾಗ್ತೀನಿ. ನಾನು ನನ್ನ ಮುಂದಿನ ಜನ್ಮದಲ್ಲಿ ರಾಣಿ, ನೀನು ನಿನ್ನ ಮುಂದಿನ ಜನ್ಮದಲ್ಲಿ ವಿದರ್ಭ ರಾಜನ ವಂಶದಲ್ಲಿ ಸದ್ಗುಣ ಸಂಪನ್ನೆಯಾಗಿ ಜನಿಸಿ ನನ್ನನ್ನೇ ಮದುವೆ ಆಗ್ತೀಯ. ಆಗ ನಾವಿಬ್ರು ಮತ್ತೆ ಶ್ರೀಶೈಲ ಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿ ಅದರಂತೆಯೇ ಆಚರಿಸಿ ದಂಪತಿಗಳಿಬ್ಬರು ಶಿವಸಾಯುಜ್ಯವನ್ನ ಹೊಂದಿದ್ರು ಅಂತ ಗುರುಗಳು ತಂತುಕನಿಗೆ ಶ್ರೀಶೈಲದ ಮಹಾತ್ಮೆಯನ್ನ ತಿಳಿಸಿದ್ರು. ಮತ್ತೆ ಗಂಧರ್ವ ನಗರದಲ್ಲಿರೋ ಕಲ್ಲೇಶ್ವರನು ಶ್ರೀ ಮಲ್ಲಿಕಾರ್ಜುನ್ಗೆ ಸಮಾನನೇ ಅಂತ ತಿಳಿಸಿ ಹೇಳಿದ್ರು. ಮುಂದೆ ಮೈಯೆಲ್ಲ ಬಿಳಿಯ ಕುಷ್ಠ ವ್ಯಾಪಿಸಿ ರೋಗದಿಂದ ಬಳಲುತ್ತಿದ್ದ ನಂದಿ ಶರ್ಮಾ ಅನ್ನೋ ಬ್ರಾಹ್ಮಣ 3 ವರ್ಷಗಳ ಕಾಲ ತುಳಜಾಪುರದ ಭವಾನಿ ಅಮ್ಮನವರ ಸೇವೆ ಮಾಡ್ತಿದ್ದ. ಭವಾನಿ ಅಮ್ಮ ದೇವಿ, ಆ ತಾಯಿ ಸ್ವಪ್ನದಲ್ಲಿ ಬಂದು ಅವನನ್ನ ಚಂದನಾ ಪರಮೇಶ್ವರಿಯ ಸನ್ನಿಧಿಗೆ ಕಳುಹಿಸಿದ. ಅಲ್ಲೂ ಅವನು ಉಪವಾಸದಿಂದ ಇದ್ದು ಶ್ರದ್ಧಾಪೂರ್ವಕವಾಗಿ ಪುರಶ್ಚರಣೆಯನ್ನ ಮಾಡ್ತಿದ್ದ. ಆದರೆ ಚಂದನಾ ಪರಮೇಶ್ವರಿಯು ಇವನ ಸ್ವಪ್ನದಲ್ಲಿ ಬಂದು ಗಂಧರ್ವ ನಗರಕ್ಕೆ ಈಗಲೇ ಹೋಗು, ತ್ರಿಮೂರ್ತಿ ಸ್ವರೂಪರಾದ ಶ್ರೀ ನರಸಿಂಹ ಸರಸ್ವತಿ ಅನ್ನೋ ಯತಿವೇಶದ ಪರಮಾತ್ಮನ ಸೇವೆಯನ್ನು ಮಾಡು, ನೀನು ನಿರೋಗಿಯಾಗಿ ಪರಮ ಪಾವನನಾಗ್ತೀಯ ಅಂತ ಹೇಳಿದ್ಲು. ತಕ್ಷಣ ಎಚ್ಚೆತ್ತ ಅವನು ದೇವಿ ಬಳಿ ಬಂದು ಹೇಳ್ತಾನೆ, ಓರ್ವ ಮಾನವನ ಬಳಿ ಹೋಗು ಅಂತ ಹೇಳ್ತಿದ್ದೀಯಲ್ಲ, ಎಷ್ಟು ಕಷ್ಟದಿಂದ ತುಳಜೆಯ ದೇವಿಯ ಸೇವೆಯನ್ನ ಮಾಡಿದೆ, ಆದರೆ ಅವಳು ಚಂದನಾ ಪರಮೇಶ್ವರಿಯನ್ನ ಪೂಜಿಸು ಅಂತ ನನ್ನನ್ನ ಕಳಿಸಿದ್ಲು. ಕಷ್ಟ ಸಾಧ್ಯವಾದ ಪುರಶ್ಚರಣೆಯನ್ನ ಮಾಡಿ ನಿನ್ನನ್ನು ಆರಾಧಿಸಿದ್ರೆ
ನೀನು ನನ್ನನ್ನ ಒಬ್ಬ ಮಾನವನ ಬಳಿಗೆ ಹೋಗು ಅಂತ ಹೇಳ್ತಿದ್ಯಲ್ಲ, ನಿನಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಅಂದ. ನಂದಿಶರ್ಮ ದೇವಿಯ ಸನ್ನಿಧಿಯಲ್ಲಿಯೇ ಇರೋದಕ್ಕೆ ನಿಶ್ಚಯಿಸಿದಾಗ ದೇವಿ ಬೇರೆ ಭಕ್ತರ ಕನಸಲ್ಲಿ ಕಾಣಿಸ್ಕೊಂಡು ಆ ಕುಷ್ಠಿಯನ್ನ ಹೊರಕ್ಕೆ ತಳ್ಳಿ ಅಂತ ಆಜ್ಞೆ ಮಾಡ್ತಾಳೆ. ಅವರು ನಂದಿಶರ್ಮನ ಎದುರು ದೇವಿಯ ಆಜ್ಞೆಯನ್ನ ತಿಳಿಸಿದ್ರು. ಬೇರೆ ವಿಧಿ ಇಲ್ಲದೆ ಅವನು ಗಂಧರ್ವಪುರಕ್ಕೆ ಬಂದು ಗುರುಗಳ ಪ್ರತೀಕ್ಷಣೆ ಮಾಡ್ದ. ಅಂದ್ರೆ ಗುರುಗಳನ್ನ ಕಾಯ್ತಾ ನಿಂತ. ಸಂಗಮದಿಂದ ಸ್ನಾನಾದಿಗಳನ್ನ ಮುಗಿಸಿ ಬಂದ ಗುರುಗಳಿಗೆ ಶಿಷ್ಯರು ನಂದಿಶರ್ಮನ ಬಗೆಗೆ ತಿಳಿಸ್ತಾರೆ. ಗುರುಗಳು, ಅವನು ಬಂದಿರೋದು ನನಗೆ ಗೊತ್ತು, ಸಂಶಯಗ್ರಸ್ತನಾದ ಅವನನ್ನ ಕರ್ಕೊಂಡು ಬನ್ನಿ ಅಂದ್ರು. ನಂದಿಶರ್ಮನನ್ನ ಗುರುಗಳ ಬಳಿಗೆ ಕರೆತಂದ್ರು. ಗುರುಗಳು ಹೇಳ್ತಾರೆ ಅವನಿಗೆ, ಮೊದಲು ದೇವತೆಯನ್ನೇ ನಂಬಿದ್ದವನು, ಈಗ ಈ ಮಾನವನ ಬಳಿಗೆ ಯಾಕೆ ಬಂದೆ ನೀನು ಅಂದ್ರು. ತನ್ನ ಮನಸ್ಸಿನಲ್ಲೇ ಇರೋದು ಇವರಿಗೆ ಹೇಗೆ ತಿಳಿತು ಅಂತ ಆಶ್ಚರ್ಯಗೊಂಡ ನಂದಿಶರ್ಮ ಗುರುಗಳಲ್ಲಿ ಕ್ಷಮೆ ಯಾಚಿಸಿದ. ತಾನು ವಿವಾಹವಾದಂದಿನಿಂದಲೂ ಕುಷ್ಠ ತನ್ನ ಶರೀರವನ್ನೆಲ್ಲ ಆವರಿಸಿದ್ರಿಂದ ಪತ್ನಿ, ಮಾತಾಪಿತೃಗಳು ಹಾಗೆ ಬಂಧುಗಳು ತನ್ನನ್ನ ತ್ಯಜಿಸಿದ್ದಾರೆ. ಮತ್ತೆ ತುಳಜಾದೇವಿ ಹಾಗೂ ಚಂದಲಾ ಪರಮೇಶ್ವರಿಯ ಅಪ್ಪಣೆಯ ಮೇರೆಗೆ ತಮ್ಮ ದರ್ಶನಾರ್ಥಿಯಾಗಿ ಬಂದಿದ್ದೀನಿ ಅಂತ ತಿಳಿಸಿ ತನ್ನ ರೋಗವನ್ನ ನಿರ್ಮೂಲ ಮಾಡಬೇಕು ಅಂತ ನಂದಿಶರ್ಮ ಗುರುಗಳಲ್ಲಿ ಬೇಡ್ತಾನೆ. ದಯಾ ಸಮುದ್ರರಾದ ಗುರುಗಳು ನಂದಿಶರ್ಮನ ದೀನ ವಚನಗಳನ್ನ ಕೇಳಿ ತಮ್ಮ ಶಿಷ್ಯನನ್ನ ಕರೆದು ಇವನನ್ನ ಸಂಗಮಕ್ಕೆ ಈಗಲೇ ಕರ್ಕೊಂಡು ಹೋಗಿ ಸಂಕಲ್ಪ ಪೂರ್ವಕವಾಗಿ ಇವನಿಗೆ ಸ್ನಾನ ಮಾಡಿಸಿ ಹುಟ್ಟಿರೋ ಬಟ್ಟೆಯನ್ನ ದೂರ ಬಿಸಾಡಿಸಿ ನವ ವಸ್ತ್ರವನ್ನ ಧರಿಸೋಕೆ ಕೊಟ್ಟು ಅಶ್ವತ್ಥ ಪೂಜೆಯನ್ನು ಮಾಡಿಸಿ ಕರ್ಕೊಂಡು ಬನ್ನಿ ಅಂದ್ರು. ಸ್ನಾನ ಮಾತ್ರದಿಂದಲೇ ಅವನ ಕುಷ್ಠರೋಗ ನಾಶವಾಗಿ ಅವನು ದಿವ್ಯ ದೇಹಧಾರಿಯಾದ ಶ್ರೀಮಠಕ್ಕೆ ಬಂದು ಸಂತೋಷ ಭರಿತನಾಗಿ ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕರಿಸಿದ. ಗುರುಗಳು, ನಂದಿ, ನಿನ್ನ ಅಭಿಲಾಷೆ ನೆರವೇರಿತು ಅಂತ ಕೇಳಿದ್ರು. ಅವನು ತನ್ನ ಶರೀರವನ್ನೆಲ್ಲ ನೋಡಿಕೊಂಡು ಕುಷ್ಠ ಮೊಣಕಾಲಲ್ಲಿ ಇರೋದನ್ನ ತೋರಿಸ್ದ. ಮಾನವ ಏನು ಮಾಡಿಯಾನೋ ಅನ್ನೋ ಸಂಶಯ ಪಟ್ಟಿದ್ದಕ್ಕೆ ಸ್ವಲ್ಪ ಮಾತ್ರ ಉಳಿದಿದೆ ನಂದಿಶರ್ಮ. ಅದರ ನಿರ್ಮೂಲನೆಗೆ ಉಪಾಯ ಅಂದ್ರೆ ನೀನು ಹೊಸದಾಗಿ ರಚಿಸಿದ ಕವಿತೆಯಿಂದ ನನ್ನ ಸ್ತುತಿಸು, ಅದರಿಂದ ಪೂರ್ಣವಾಗಿ ಶುದ್ಧರಾಗ್ತೀಯಾ ಅಂದ್ರು. ಹಾಗೆ ಹೇಳಿ ತಕ್ಷಣ ಗುರುಗಳು ಅವನ ನಾಲಿಗೆಯ ಮೇಲೆ ಅಭಿಮಂತ್ರಿಸಿದ ವಿಭೂತಿಯನ್ನ ಹಾಕಿದ್ರು. ಆ ಕ್ಷಣವೇ ಅದ್ಭುತ ಅನ್ನೋ ಹಾಗೆ ಅವನು ಪರಮ ಜ್ಞಾನಿಯಾಗಿ ಹಲವಾರು ಕವಿತೆಗಳನ್ನ ರಚಿಸಿ ಗುರುಗಳ ಚರಣಗಳಿಗೆ ಅರ್ಪಿಸಿದ. ತನ್ನ ಆ ಜನ್ಮ ಪರ್ಯಂತ ಎಲ್ಲಾ ಅವಸ್ಥೆಗಳಲ್ಲೂ ಮಾಡಿರೋ ಅಪರಾಧಗಳಿಗೆ ಕ್ಷಮೆಯನ್ನ ಯಾಚಿಸಿ ಗುರು ಸ್ಮರಣೆ ಇಲ್ಲದೆ ಅನುಭವಿಸಿದ ಕಷ್ಟಗಳ ಪರಿಣಾಮಗಳನ್ನ ನೆನೆದು ಅಪರಾಧ ಕ್ಷಮಾಪಣಾ ಸ್ತೋತ್ರದಿಂದ ಗುರುಗಳನ್ನ ಸಂತುಷ್ಟಗೊಳಿಸಿದ. ಶ್ರೀ ಗುರುಗಳು ನಂದಿಶರ್ಮನಿಗೆ ಕವೀಶ್ವರ ಅನ್ನೋ ಅಭಿಧಾನವನ್ನ ಕೊಟ್ಟರು, ಆಶೀರ್ವದಿಸಿದರು. ಸ್ನೇಹಿತರೆ, ನಾಳೆ ಮುಂದಿನ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರ ವದನಾಂಬುಜಂ ಗಕಾರಾತಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಕವೀಶ್ವರನಾದ ನಂದಿಶರ್ಮನ ಕಥೆಯನ್ನ ಕೇಳಿದ ಹಲವಾರು ಜನ ಬೇರೆ ಬೇರೆ ಪ್ರದೇಶಗಳಿಂದ ಗಣಗಾಪುರಕ್ಕೆ ಬಂದು ಶ್ರೀ ಗುರುಗಳ ಭಕ್ತರಾದರು. ಅವರಲ್ಲಿ ಒಬ್ಬರು ಒಂದು ದೊಡ್ಡ ಮಹೋತ್ಸವದ ನಿಮಿತ್ತವಾಗಿ ಶ್ರೀ ಗುರುಗಳನ್ನ ಹಿಪ್ಪರಿಗೆ ಅನ್ನೋ ತಮ್ಮ ಗ್ರಾಮಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ರು. ಅವರನ್ನ ಕರ್ಕೊಂಡು ಹೋಗಿ ವಿಧಿವತ್ತಾಗಿ ಗುರುಗಳನ್ನ ಭಕ್ತಿಯಿಂದ ಪೂಜಿಸಿ ಸತ್ಕರಿಸಿದ್ರು. ಆ ಗ್ರಾಮದಲ್ಲಿ ಶಿವಾಲಯ ಒಂದಿತ್ತು. ಅಲ್ಲಿನ ಶಿವ ಕಲ್ಲೇಶ್ವರ ಅಂತಾನೆ ಪ್ರಸಿದ್ಧಿಯಾಗಿದ್ದ. ನರಕೇಸರಿ ಅನ್ನೋ ಬ್ರಾಹ್ಮಣ ನಿತ್ಯವೂ 5 ಪದ್ಯಗಳನ್ನ ರಚಿಸಿ ಕಲ್ಲೇಶ್ವರನ ಮುಂದೆ ಪಠಣೆ ಮಾಡ್ತಿದ್ದ. ಶಿವನನ್ನು ಬಿಟ್ಟು ಬೇರೆ ಯಾವ ದೇವರನ್ನು ಅವನು ಆರಾಧಿಸ್ತಿರ್ಲಿಲ್ಲ. ಹಾಗೆ
ಕವಿತೆಯನ್ನು ಯಾರ ಮೇಲೂ ಯಾವ ದೇವರಿಗೂ ಅರ್ಪಿಸ್ತಿರಲಿಲ್ಲ. ಗುರುಗಳಿಗೆ ಕವಿತೆಗಳ ಬಗೆಗೆ ವಿಶೇಷ ಅಭಿರುಚಿ ಇದ್ದಿದ್ರಿಂದ ಅವರ ಸದ್ಗುಣಗಳನ್ನ ಕುರಿತು ಪದ್ಯಗಳನ್ನ ರಚಿಸಬೇಕು ಅಂತ ಭಕ್ತರು ನರಕೇಸರಿಯನ್ನ ಕೇಳ್ತಾರೆ. ಅವನು ತನ್ನ ನಾಲಿಗೆ ಕಲ್ಲೇಶ್ವರನಿಗಾಗಿಯೇ ಹೊರತು ಬೇರೆ ಯಾವ ದೇವರಿಗೂ ಅಲ್ಲ, ನರಸ್ತುತಿಗಾಗಿ ಅಲ್ಲವೇ ಅಲ್ಲ ಅಂತ. ನಂತರ ಎಂದಿನಂತೆ ಕಲ್ಲೇಶ್ವರನ ಪೂಜೆಯನ್ನ ಪ್ರಾರಂಭಿಸಿದನೆ. ಗಾಢ ನಿದ್ರೆ ಅವನನ್ನ ಆವರಿಸಿತು. ಸ್ವಪ್ನದಲ್ಲಿ ಲಿಂಗದ ಹೊರತು ಶ್ರೀ ಗುರುಗಳನ್ನೇ ಕಾಣುತ್ತಿರೋ ಹಾಗೇನೋ, ಗುರುಗಳಿಗೇ ಪೂಜೆ ಮಾಡ್ತಿರೋ ಹಾಗೆ ಭಾಸವಾಯಿತು. ಕಲ್ಲೇಶ್ವರ ಅವನಿಗೆ ಕಾಣಲೇ ಇಲ್ಲ. ತಕ್ಷಣ ಶ್ರೀ ನರಸಿಂಹ ಸರಸ್ವತಿಗಳು ತ್ರಿಮೂರ್ತಿಗಳ ಅವತಾರ ಅಂತ ತಿಳಿದು ಅವರ ದರ್ಶನವನ್ನ ಪಡೆಯೋಕೆ ಬಂದ. ಅವರನ್ನ ದರ್ಶಿಸಿ, ಸ್ವಾಮಿ, ಸಾಕ್ಷಾತ್ ಶಿವನೇ ತಾವು. ನಾನು ನನ್ನ ಸ್ವಪ್ನದಲ್ಲಿ ಸಕಲೋಪಚಾರಗಳಿಂದ ತಮ್ಮನ್ನೇ ಅರ್ಚಿಸಿದ್ದು. ಶರಣಾಗತ ರಕ್ಷಕರಾದ ತಾವು ನನ್ನನ್ನು ಕ್ಷಮಿಸಿ, ನನ್ನ ಮೌಢ್ಯವನ್ನ ಗಮನಿಸದೆ ನನಗೆ ದಯೆ ತೋರಿ ಅಂತ ಬೇಡಿದ. ಅಜ್ಞನಾದ ನನ್ನ ಮೇಲೆ ಕೃಪೆ ಮಾಡಿ ಅಂತ ಬೇಡ್ಕೋತಾನೆ. ತಮ್ಮ ಶಿಷ್ಯ ಸಮೂಹದಲ್ಲಿ ಸೇರಿಸಿಕೊಳ್ಳಿ ಅಂತನೂ ಬೇಡಿದ. ಗುರುಗಳ ಪಾದಗಳನ್ನ ಹಿಡಿದು ಕ್ಷಮೆಯಾಚಿಸಿದ. ಹೃದಯಂಗಮವಾದ ಪದ್ಯಗಳನ್ನ ರಚಿಸಿ ಗುರುಗಳನ್ನ ಸ್ತುತಿ ಮಾಡಿದ. ಸಂತುಷ್ಟರಾದ ಗುರುಗಳು, ಕಲ್ಲೇಶ್ವರನೂ ಶ್ರೇಷ್ಠನೇ, ನಮಗೆ ಸಮಾನನೇ, ನಿತ್ಯವೂ ಅವರನ್ನ ಭಕ್ತಿಯಿಂದ ಅರ್ಚಿಸಿದ್ರೆ ನಮಗೆ ಸಮ್ಮತವೇ ಅಂದರು. ಗುರುಗಳನ್ನ ಅಗಲೋಕೆ ಇಚ್ಛೆ ಪಡೆದ ನರಕೇಸರಿ ಗುರುಗಳಿಗೆ ವಂದಿಸಿ ಅವರನ್ನೇ ಹಿಂಬಾಲಿಸಿ ಗಂಧರ್ವಪುರಕ್ಕೆ ಬಂದು ನಿತ್ಯವೂ ಹೊಸದಾಗಿ ರಚಿಸಿದ ಕವಿತೆಗಳಿಂದ ಗುರುಗಳನ್ನ ಸ್ತುತಿ ಮಾಡಿ ಪೂಜಿಸುತ್ತಿದ್ದ. ಅಷ್ಟರಲ್ಲೇ ದೀಪಾವಳಿ ಹಬ್ಬದ ಸಮಯದಲ್ಲಿ ಶ್ರೀ ಗುರುಗಳನ್ನ ತಮ್ಮ ಗೃಹಗಳಿಗೆ ಕರ್ಕೊಂಡು ಹೋಗೋಕೆ ಬೇರೆ ಬೇರೆ ಗ್ರಾಮಗಳಿಂದ 7 ಜನ ಭಕ್ತರು ಗಂಧರ್ವನಗರಕ್ಕೆ ಬಂದರು. ಗುರುಗಳು ತಮ್ಮ ಮನೆಗೆ ಬರಬೇಕು ಅಂತ ಒಬ್ಬರೊಬ್ಬರು ಕಲಹವನ್ನ ಪ್ರಾರಂಭಿಸಿದ್ರು. ಗುರುಗಳು ಅವರುಗಳ ಜಗಳವನ್ನ ನೋಡಿ, ನಾನು ಒಬ್ಬನು ಇರೋದು, ಒಂದು ಮನೆಗೆ ಬರೋಕೆ ಸಾಧ್ಯ, ನಿಮ್ಮೆಲ್ಲರ ಮನೆಗಳಿಗೆ ಏಕಕಾಲದಲ್ಲಿ ಬರೋದು ಹೇಗೆ ಅಂದ್ರು. ಭಕ್ತರೆಲ್ಲರೂ ಕೈ ಮುಗಿದು, ಸ್ವಾಮಿ, ಇವನು ಬಡವ, ಇವನು ಶ್ರೀಮಂತ ಅಂತ ಭೇದ ತೋರಿಸಬೇಡಿ, ಎಲ್ಲರನ್ನೂ ಸಮಾನವಾಗಿ ಕಂಡು ಎಲ್ಲರ ಮೇಲೂ ದಯೆ ತೋರಿ ಉದ್ಧರಿಸಿ ಎಲ್ಲರನ್ನೂ, ಇಲ್ಲದಿದ್ದರೆ ನಾವೆಲ್ಲ ಗಂಗಾ ಪ್ರವೇಶ ಮಾಡ್ತೀವಿ ಅಂದ್ರು. ಗುರುಗಳು, ಈಗ ನೀವೆಲ್ಲರೂ ನಿಮ್ಮ ಮನೆಗಳಿಗೆ ಹೋಗಿ, ನಾನು ನಿಮ್ಮ ಮನೆಗಳಿಗೆ ಬಂದೇ ಬರ್ತೀನಿ ಅಂತ ಹೇಳಿ ಎಷ್ಟು ಹೇಳಿದ್ರೂ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಭಕ್ತರೆಲ್ಲರೂ. ಯಾವ ರೀತಿ ಹೇಳೋದು ಈ ಅಜ್ಞಾನಿಗಳಿಗೆ ಅಂತ ಅನ್ಕೊಂಡು ಗುರುಗಳು ಒಬ್ಬೊಬ್ಬರನ್ನೂ ಕರೆದು, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ 7 ಜನರಿಗೂ ಆಶ್ವಾಸನೆ ನೀಡಿ ಕಳಿಸಿದ್ರು. ಇತ್ತ ಗಣಗಾಪುರದ ಗ್ರಾಮಸ್ಥರು, ಸ್ವಾಮಿ, ದೀಪಾವಳಿ ಹಬ್ಬದ ದಿನ ತಾವು ಯಾರ ಮನೆಗೂ ಹೋಗದೆ ಈ ಶ್ರೀಮಠದಲ್ಲಿಯೇ ಇದ್ದು ನಮಗೆ ದರ್ಶನವನ್ನ ನೀಡಿ ಅಂತ ಬೇಡಿದ್ರು. ಹಬ್ಬದ ದಿನ 8 ಗ್ರಾಮಗಳಲ್ಲಿಯೂ ಪೂಜ್ಯ ಗುರುಗಳು ಏಕರೂಪವಾದ ದರ್ಶನವನ್ನ ಕೊಟ್ಟು ಪೂಜೆಯನ್ನ ಸ್ವೀಕರಿಸಿ ಭಕ್ತರನ್ನ ಉದ್ಧರಿಸಿದರು. ಕೆಲವು ದಿನಗಳಾದ ಮೇಲೆ ಕಾರ್ತಿಕ ಹುಣ್ಣಿಮೆಯ ದಿನದಂದು ತ್ರಿಪುರೋತ್ಸವದ ನಿಮಿತ್ತವಾಗಿ ಭಕ್ತರೆಲ್ಲರೂ ಬಂದಿದ್ರು. ಆ ಭಕ್ತರು ತಮ್ಮ ಮನೆಗೆ ಗುರುಗಳು ದೀಪಾವಳಿಯ ದಿನ ಆಗಮಿಸಿದ್ರು ಅಂತ ಮಾತನಾಡ್ಕೋತಿದ್ರು. ಆಶ್ಚರ್ಯ ಅಂದ್ರೆ 7 ಜನರು ತಮ್ಮ ಗೃಹಗಳಲ್ಲಿ ಅರ್ಪಿಸಿದ್ದ ವಸ್ತ್ರವನ್ನ ಗುರುಗಳ ಬಳಿ ನೋಡಿ ಅತ್ಯಾಶ್ಚರ್ಯಚಕಿತರಾಗಿ, ಅವತಾರ ಪುರುಷರಾದ ಗುರುಗಳು ತ್ರಿಮೂರ್ತಿ ಸ್ವರೂಪರೇ ಅಂತ ನಾನಾ ವಿಧ ಸ್ತೋತ್ರಗಳಿಂದ ಗುರುಗಳನ್ನ ಕೊಂಡಾಡಿದ್ರು. ಗಂಧರ್ವಪುರದ ಜನರು, ಗುರುಗಳು ದೀಪಾವಳಿ ಹಬ್ಬದ ದಿನ ಶ್ರೀಮಠದಲ್ಲಿಯೇ ಇದ್ರಲ್ಲ ಅಂತ ಆಲೋಚನೆ ಮಾಡ್ತಿದ್ರು. ಆ ಎಲ್ಲ ಉಳಿದ ಭಕ್ತರಿಗೂ ಹೇಳಿದ್ರು, ದೀಪಾವಳಿ ಹಬ್ಬದ ದಿನ ಗುರುಗಳು ಶ್ರೀಮಠದಲ್ಲಿಯೇ ನಮಗೆ ದರ್ಶನವನ್ನ ಕೊಟ್ಟಿದ್ದಾರೆ ಅಂತ. ಆದ್ರೆ ಅವರವರು ಸಮರ್ಪಿಸಿದ್ದ ವಸ್ತ್ರಗಳು ಗುರುಗಳ ಹತ್ರ ಇತ್ತು. ಈ ಆಶ್ಚರ್ಯವನ್ನ ನೋಡಿ ಎಲ್ಲ ಶಿಷ್ಯರು ಗುರುಗಳ ಮಹಿಮೆಯನ್ನ ನೋಡಿ ಮೂಕ ವಿಸ್ಮಿತರಾದರು. ಸ್ನೇಹಿತರೆ, ನಾಳೆ
ಮುಂದಿನ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 48 ಹಾಗೂ 49ನೆಯ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಗಾಣಗಾಪುರದಲ್ಲಿ ಬೇಸಾಯದಲ್ಲಿ ನಿರತನಾಗಿದ್ದ ಒಬ್ಬ ರೈತ ಇದ್ದ. ಪ್ರತಿದಿನವೂ ಗುರುಗಳು ಸ್ನಾನವನ್ನ ಮಾಡಿ ಸಂಗಮಕ್ಕೆ ಹೋಗಿ ಬರ್ತಿದ್ದಾಗ ನಿತ್ಯವೂ ತಪ್ಪದೆ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದ. ಹೀಗೆ ಒಂದು ದಿನ ಅವನ ನಮಸ್ಕಾರವನ್ನ ಗುರುಗಳು ಅಂಗೀಕರಿಸಿ, ಇಲ್ಲವೋ ರೈತ, ದಿನವೂ ನನಗೆ ಭಕ್ತಿಯಿಂದ ನಮಸ್ಕರಿಸ್ತಿದ್ದೀಯಲ್ಲ, ನಿನ್ನ ಮನಸ್ಸಿನ ಬಯಕೆ ಏನು ಅಂತ ಪ್ರಶ್ನಿಸಿದ್ರು. ಅದಕ್ಕೆ ಅವನು ಹೇಳ್ತಾನೆ, ಸ್ವಾಮಿ, ನನ್ನ ಜಮೀನಿನಲ್ಲಿ ಸಮೃದ್ಧಿಯಾಗಿ ಬೆಳೆ ಬೆಳೀಬೇಕು ಅನ್ನೋದೇ ನನ್ನ ಆಸೆ ಅಂತ. ಗುರುಗಳು ಕೇಳ್ತಾರೆ, ಯಾವ ಬೀಜವನ್ನ ಬಿತ್ತಿದೀಯಾ? ಅದಕ್ಕೆ ಅವನು, ಗುರುಗಳೇ, ಜಮೀನಿನಲ್ಲಿ ಜೋಳಾದಿಗಳು ಮಾಗ್ತಾ ಇದೆ, ಪೈರು ಚೆನ್ನಾಗಿದೆ, ಹೊರಟಿದೆ. ಇನ್ನೊಂದು ತಿಂಗಳು ಕಳೆದ್ರೆ ಸಮೃದ್ಧಿಯಾಗಿ ಬೆಳೆ ಬರುತ್ತೆ, ಹಲವು ತಿಂಗಳುಗಳ ಕಾಲ ಭೋಗಿಸಬಹುದು ಅಂತ. ಗುರುಗಳು, ರೈತ, ನನ್ನ ಮಾತಿನಲ್ಲಿ ಸಂಪೂರ್ಣ ನಂಬಿಕೆ ಇದ್ರೆ ನಾನು ಮಧ್ಯಾಹ್ನದ ಅನುಷ್ಠಾನವನ್ನು ಮುಗಿಸಿ ಬರೋ ವೇಳೆಗೆ ನಿನ್ನ ಜಮೀನಿನ ಪೈರೆಲ್ಲವನ್ನು ಕತ್ತರಿಸಿ ಹಾಕು ಅಂದ್ರು. ಗುರುವಾಣಿಯೇ ಪ್ರಮಾಣ ಅಂತ ತಿಳಿದ ರೈತ ಗುರುಗಳು ಸಂಗಮದಿಂದ ಬರೋದ್ರೊಳಗೆ ಪೈರೆಲ್ಲವನ್ನು ಸಂಪೂರ್ಣವಾಗಿ ಕತ್ತರಿಸಿ ರಾಶಿ ಹಾಕಿದ. ಗ್ರಾಮಕ್ಕೆ ಬಂದು ಜಮೀನಿನ ಮಾಲೀಕನಿಗೆ ಹಿಂದಿನ ವರ್ಷಕ್ಕಿಂತಲೂ ದ್ವಿಗುಣವಾಗಿ ಧಾನ್ಯವನ್ನ ಕೊಡ್ತೀನಿ ಅಂತ ಹೇಳಿದ. ತಮ್ಮ ಜೀವನಕ್ಕೆ ಆಧಾರವಾಗಿದ್ದ ಪೈರೆಲ್ಲವನ್ನ ನಾಶ ಮಾಡ್ತಿರೋದನ್ನ ಕಂಡು ಅವನ ಹೆಂಡತಿ ಮಕ್ಕಳು ಅವನನ್ನ ವಿರೋಧಿಸಿದ್ರು. ಗುರುಗಳನ್ನೂ ನಿಂದಿಸಿದ್ರು. ಮಾಲೀಕನಿಗೂ ತಿಳಿಸ್ತಾರೆ. ಅದಕ್ಕೆ ಮಾಲೀಕ ಹೇಳ್ತಾನೆ, ರೈತ ಏನಾದರೂ ಮಾಡ್ಕೊಳ್ಳಿ, ನನಗೆ ದ್ವಿಗುಣವಾಗಿ ಧಾನ್ಯವನ್ನ ಕೊಡ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳಿ ಸುಮ್ಮನಾದ. ರೈತ ಗುರುಗಳ ಆಗಮನವನ್ನೇ ನಿರೀಕ್ಷೆ ಮಾಡ್ತಾ ನಿಂತ. ಗುರುಗಳು ಬಂದು ಅವನು ಕತ್ತರಿಸಿ ಹಾಕಿದ್ದ ಧಾನ್ಯ ರಾಶಿಯನ್ನು ನೋಡ್ತಾರೆ. ಅಲ್ಲವೋ ರೈತ, ನೀನು ಭಕ್ತಿಗೆ ತಕ್ಕ ಫಲ ಲಭಿಸತ್ತೆ, ನೀನೇನು ಯೋಚನೆ ಮಾಡಬೇಡ, ನಾನು ಹೇಳ್ದಾಗೆ ಮಾಡಿದ್ದೀಯಲ್ಲ ಅಂತ ಹೇಳಿ ಹೊರಟು. ಒಂದು ವಾರದ ನಂತರ ಭಯಂಕರವಾದ ಶೀತ ಗಾಳಿಯ ಜೊತೆಗೆ ಅಕಾಲ ವೃಷ್ಟಿಯಾಗಿ ಗ್ರಾಮದ ಬೇರೆಯವರ ಹೊಲಗಳೆಲ್ಲ ಪೈರೆಲ್ಲವೂ ನಾಶವಾಯಿತು. ಇತ್ತ ಈ ರೈತನ ಜಮೀನಿನಲ್ಲಿ ಅವನು ಕತ್ತರಿಸಿದ್ದ ಒಂದೊಂದು ಪೈರಿನ ಸುತ್ತಲೂ 10 ಹಲವು ಚಿಗುರೊಡೆದು ಸೊಂಪಾಗಿ ಬೆಳೀತು. ಎಲ್ಲರೂ ಬೆಳೆದಿದ್ದ ಪೈರಿಗೆ ಪೂಜೆ ಸಲ್ಲಿಸಿ ಸಂತೋಷಗೊಂಡರು. ರೈತನ ಕುಟುಂಬದವರು ಶ್ರೀಮಠಕ್ಕೆ ಬಂದು ಗುರುಗಳಲ್ಲಿ ಕ್ಷಮೆಯಾಚಿಸಿ ಅವರನ್ನ ಭಕ್ತಿಯಿಂದ ಪೂಜಿಸಿ ಗುರುಗಳಿಗೆ ಆರತಿಯನ್ನ ಮಾಡಿ ಗುರುಗಳ ಅದ್ಭುತ ಪವಾಡವನ್ನ ಅವರ ಎದುರು ಹಾಡಿ ಹೊಗಳಿ ಅವರ ಅನುಗ್ರಹವನ್ನ ಪಡೆದು ಮನೆಗೆ ಹಿಂತಿರುಗಿದ್ರು. ಬೆಳೆ ಅತಿಯಾಗಿದ್ದರಿಂದ ಕರಾರು ಮಾಡಿಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ ಧಾನ್ಯವನ್ನ ಕೊಡ್ತೀನಿ ಅಂತ ಈ ರೈತ ಹೇಳ್ತಾನೆ ಮಾಲೀಕನಿಗೆ. ಅದಕ್ಕೆ ಮಾಲೀಕ, ಗುರು ಪ್ರಸಾದ ದೊರೆತಿರೋದು ನಿನಗೆ, ಆದ್ರಿಂದ ಕರಾರಾಗಿರೋ ಅಷ್ಟನ್ನ ಮಾತ್ರ ನನಗೆ ಕೊಡು, ಮಿಕ್ಕೆಲ್ಲವನ್ನು ಕುಟುಂಬ ಸಹಿತನಾಗಿ ನೀನೇ ಭೋಗಿಸು ಅಂತ ಹೇಳ್ದ. ರೈತ ದ್ವಿಜರಿಗೆ ದಾನ ಮಾಡಿ ತಾನೂ ಬಹಳವಾಗಿ ಮನೆಗೆ ಸಾಗಿಸಿ ಸಂತೋಷದಿಂದ ಇದ್ದ. ಆಶ್ವಯುಜ ಕೃಷ್ಣ ಚತುರ್ದಶಿಯಂದು ದೀಪಾವಳಿ ಹಬ್ಬದ ದಿನ ಶ್ರೀಮಠಕ್ಕೆ ಬಂದ ಭಕ್ತರಿಗೆ ಗುರುಗಳು ತ್ರಿಸ್ಥಳಿ ಸ್ನಾನದ ಬಗ್ಗೆ ಉಪದೇಶಿಸ್ತಾರೆ. ಮೋಕ್ಷ ಪ್ರದಾಯಕ ಕ್ಷೇತ್ರಗಳಾದ ಕಾಶಿ, ಗಯಾ ಮತ್ತೆ ಪ್ರಯಾಗ ತ್ರಿಸ್ಥಳಿಗಳು ಅಂತ ಹೇಳಿದ್ರು. ಇದನ್ನು ಕೇಳಿದ ಶಿಷ್ಯರು ಭಕ್ತರೆಲ್ಲರೂ ಪ್ರಯಾಣಕ್ಕೆ ಅಗತ್ಯ ಸಾಮಗ್ರಿಗಳನ್ನ ಸಿದ್ಧಪಡಿಸ್ಕೊಂಡ್ರು. ಗುರುಗಳು ಇವರೆಲ್ಲರನ್ನು ನೋಡಿ, ಓ, ಕಾಶಿ, ಗಯಾ ಮತ್ತೆ ಪ್ರಯಾಗಕ್ಕೆ ಹೊರಟಿದ್ದೀರಾ ಅಂತ ಹಾಸ್ಯ ಮಾಡ್ತಾ ಪ್ರಯಾಣಕ್ಕೆ ಬುತ್ತಿಯ ಮತ್ತು ಅಗತ್ಯ ವಸ್ತುಗಳನ್ನ ನೋಡಿ ಅವರು ತಗೊಂಡು ಹೋಗ್ತಾ ಇರೋದನ್ನ ನೋಡಿ ಇದರ ಅವಶ್ಯಕತೆನೇ ಇಲ್ವಲ್ಲ ಅಂದ್ರು. ಇವ್ರಿಗೆಲ್ಲ ಆಶ್ಚರ್ಯ ಆಯ್ತು. ಗುರುಗಳು ಹೇಳ್ತಾರೆ,
ಈ ಗ್ರಾಮದಲ್ಲೇ ತ್ರಿಸ್ಥಳಿಗಳಿವೆ, ನಾನು ನಿಮ್ಮೊಡನೆ ಬರ್ತೀನಿ ಅಂತ ಹೇಳಿ ಗುರುಗಳಿಗೂ ಪ್ರಯಾಗಕ್ಕೆ ಸಮಾನವಾದ 8 ತೀರ್ಥಗಳನ್ನ ಒಳಗೊಂಡಿರೋ ಮತ್ತೆ ಉತ್ತರ ವಾಹಿನಿಯಾಗಿರೋ ಭೀಮಾ ಅಮರಜ ಸಂಗಮ ಪರಮ ಪಾವನವಾದ್ದು ಅಂತ ಹೇಳಿ ಜಾಲಂಧರಾಖ್ಯಾನವನ್ನ ವರ್ಣಿಸ್ತಾರೆ. ಭೀಮಾ ಅಮರಜ ಸಂಗಮದಲ್ಲಿನ ಸ್ನಾನ ಬ್ರಹ್ಮಹತ್ಯಾದಿ ಮಹಾಪಾತಕಗಳನ್ನ ನಿವಾರಿಸುತ್ತೆ. ಸಂಗಮದ ಮುಂದೆಯೇ ಇರೋ ಅಶ್ವತ್ಥ ವೃಕ್ಷ, ಅದರ ಸಮೀಪದಲ್ಲಿಯೇ ಮನೋಹರ ತೀರ್ಥ ಇದೆ. ಅಲ್ಲಿ ಸ್ನಾನ ಮಾತ್ರದಿಂದಲೇ ಭಕ್ತರ ಮನೋಭೀಷ್ಟಗಳು ಸಿದ್ಧಿಸುತ್ತೆ. ಅಲ್ಲಿರೋ ಅಶ್ವತ್ಥನನ್ನು ಪೂಜಿಸಿದ್ರೆ ಕಲ್ಪವೃಕ್ಷವೇ ಅದು ಅಂತ ಹೆಸರಾಗಿದೆ ಆ ಅಶ್ವತ್ಥ. ಅಶ್ವತ್ಥ ಬಯಸಿದ್ದ ಎಲ್ಲವನ್ನೂ ನೀಡುವಂಥದ್ದು. ನಂತರ ಸಂಗಮದ ಶಿವಾಲಯದಲ್ಲಿ ಇರೋ ರುದ್ರ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಸಮಾನನಾಗಿದ್ದಾನೆ. ಅಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಪ್ರದಕ್ಷಿಣೆಯನ್ನು ಮಾಡಿ ನಂದಿಯ ಮೂಲಕ ಶಿವನ ದರ್ಶನವನ್ನ ಮಾಡತಕ್ಕದ್ದು. ಸಂಗಮೇಶ್ವರನ ದರ್ಶನದಿಂದ ಸಕಲ ಪಾಪಗಳೆಲ್ಲವೂ ನಿವಾರಿಸಲ್ಪಡುತ್ತೆ. ಮಹಾತೀರ್ಥ ಅನ್ನೋದು ನಾಗೇಶ ಅನ್ನೋ ಗ್ರಾಮದಿಂದ ಅರ್ಧ ಕ್ರೋಶ ದೂರದಲ್ಲಿರೋ ತೀರ್ಥರಾಜ. ಹಿಂದೆ ಭಾರದ್ವಾಜ ಗೋತ್ರದ ಒಬ್ಬ ವ್ಯಕ್ತಿ ಪರಮೇಶ್ವರನ ಮಹಾಭಕ್ತನಾಗಿದ್ದ. ಸರ್ವ ಸಂಘದಿಂದಲೂ ದೂರನಾಗಿದ್ದ. ದೇಹದ ಪರಿವೆಯೇ ಇಲ್ಲದೆ ತಿರುಗ್ತಿದ್ದ. ಒಮ್ಮೆ ಅವನ ಸಹೋದರರು ಕಾಶಿ ಯಾತ್ರೆಗೆ ಅಂತ ಹೊರಟರು. ಅವರು ಅವನನ್ನ ಪಿಶಾಚಿ ಅಂತಲೇ ಭಾವಿಸಿ ಹಾಗೆ ಕರೀತಿದ್ರು. ಊರಿನ ಜನರು ಇವನನ್ನ ಹೀಯಾಳಿಸ್ತಿದ್ರು. ಆದ್ರೆ ಅವನು ಮಾತ್ರ ನಿಜಾನಂದದಲ್ಲಿ ಮುಳುಗಿದ್ದ. ಅವನು ತನ್ನ ಸಹೋದರರಿಗೆ ಕಾಶಿ ತನ್ನ ಬಳಿಯೇ ಇರೋದಾಗಿ, ಹಾಗೆ ವಿಶ್ವೇಶ್ವರನನ್ನ ತಾನೇ ತೋರಿಸೋದಾಗಿ ಹೇಳಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿ ಏಕಾಗ್ರ ಚಿತ್ತನಾಗಿ ವಿಶ್ವೇಶ್ವರನನ್ನ ಧ್ಯಾನಿಸತೊಡಗಿದ. ಈಶ್ವರ ಎದುರಲ್ಲೇ ಪ್ರತ್ಯಕ್ಷನಾಗಿ ದರ್ಶನ ಕೊಡ್ತಾನೆ. ಆಗ ಅವನು ಕಾಶಿ ಕ್ಷೇತ್ರವನ್ನ ಹಾಗೆ ವಿಶ್ವೇಶ್ವರನ ದರ್ಶನ ನಿತ್ಯವೂ ತನಗೆ ಆಗೋ ಹಾಗೆ ಅನುಗ್ರಹಿಸುವಂತ ಶಿವನಿಗೆ ನಮಸ್ಕರಿಸಿ ಬೇಡಿದ. ಈಶ್ವರ ಅಲ್ಲೇ ಕಾಶಿಯನ್ನು, ಕುಂಡದಲ್ಲಿ ಮಣಿಕರ್ಣಿಕಾ ತೀರ್ಥವನ್ನು, ಕುಂಡದ ಮಧ್ಯೆ ವಿಶ್ವೇಶ್ವರನನ್ನು ಸಾಕ್ಷಾತ್ಕರಿಸಿ ತೋರಿಸಿದ. ಆ ಭಾಗದಿಂದ ಉತ್ತರಕ್ಕೆ ಹರಿದ ಗಂಗೆಯ ಸಮೀಪವೇ ಕಾಶಿ. ಕಾಶಿಯಲ್ಲ ಎಲ್ಲಾ ಕುರುಹುಗಳು ಇಲ್ಲಿಯೂ ಇವೆ. ಆಗ ಆ ತೀರ್ಥದಲ್ಲಿ ಎಲ್ಲರೂ ಸ್ನಾನ ಮಾಡಿದ್ರು. ಎಲ್ಲವನ್ನೂ ಗುರುಗಳು ಆ ಭಕ್ತರಿಗೆಲ್ಲರಿಗೂ ತೋರಿಸಿ ಹೇಳಿದ್ರು. ಪಿಶಾಚಿ ಅಂತ ತಿಳಿದಿದ್ದ ಆ ವ್ಯಕ್ತಿಯನ್ನ ಎಲ್ಲರೂ ಮಹಾಜ್ಞಾನಿ ಅಂತ ತಿಳ್ಕೊಂಡ್ರು ಅಂತ ಹೇಳಿದ್ರು. ನಂತರ ಪಾಪ ವಿನಾಶ ತೀರ್ಥವನ್ನ ತೋರಿಸಿದ್ರು. ಅಲ್ಲಿನ ಸ್ನಾನ ಮಾತ್ರದಿಂದಲೇ ಪಾಪರಾಶಿ ದಹಿಸಲ್ಬಿಡತ್ತೆ ಅಂತ ಪರಮ ಪಾವನ ಕ್ಷೇತ್ರದ ತ್ರಿಸ್ಥಳಿಗಳ ಬಗೆಗೆ ಶ್ರೀ ಗುರುಗಳು ಈ ರೀತಿಯಾಗಿ ವಿವರಿಸ್ತಾ ಬಂದರು. ಅಷ್ಟು ಹೊತ್ತಿಗೆ ಅವರ ಪೂರ್ವಾಶ್ರಮದ ತಂಗಿ ರತ್ನಾವತಿ ಪಾಪ ಭೂಯಿಷ್ಠಳಾಗಿ ಕುಷ್ಠವ್ಯಾಧಿಗೆ ತುತ್ತಾಗಿದ್ಲು. ತನ್ನ ಪೂರ್ವಕೃತ ಪಾಪ ನಿವೃತ್ತಿಗಾಗಿ ಗುರುದರ್ಶನಕ್ಕೆ ಅಂತ ಬಂದ್ಲು. ಗುರುಗಳು ಅವಳನ್ನ ಸಂಗಮದಲ್ಲಿ ಸಂಕಲ್ಪ ಪೂರ್ವಕವಾಗಿ ಸ್ನಾನ ಮಾಡೋಕೆ ಹೇಳ್ತಾರೆ. ಅಷ್ಟು ಮಾತ್ರದಿಂದಲೇ ಅವಳ ಮೈಗೆ ಅಂಟಿದ್ದ ಕುಷ್ಠವ್ಯಾಧಿ ಮಾಯವಾಯಿತು. ನಂತರ ಗುರುಗಳು ಶಿಷ್ಯರಿಗೆ ಕೋಟಿ ತೀರ್ಥದ ಮಹಿಮೆಯನ್ನು ತಿಳಿಸಿದ್ರು. ಗಯೆಯಲ್ಲಿ ಮಾಡಬೇಕಾದ ತೀರ್ಥ ವಿಧಾನಗಳನ್ನೆಲ್ಲ ಚಕ್ರ ತೀರ್ಥದಲ್ಲಿ ಆಚರಿಸಿದರೆ ಹಲವು ಜನ್ಮಗಳ ಪಾಪರಾಶಿ ನಾಶವಾಗುತ್ತೆ. ಆ ತೀರ್ಥದಲ್ಲಿ ಬಿಟ್ಟ ಅಸ್ಥಿ ಚಕ್ರಾಂಕಿತವಾದರೆ ದ್ವಾರಕೆ ಯಾತ್ರೆಯಿಂದ ಲಭಿಸೋ ಪುಣ್ಯಕ್ಕಿಂತ ಹೆಚ್ಚು ಪುಣ್ಯ ಪ್ರಾಪ್ತವಾಗತ್ತೆ ಅಂತ ಹೇಳಿ ಮುಂದೆ ಮನ್ಮಥ ತೀರ್ಥ ಮತ್ತೆ ಪಾವನ ತೀರ್ಥಗಳ ಮಹಿಮೆಯನ್ನ ವಿವರಿಸಿದ್ರು. ಸ್ನೇಹಿತರೆ, ಈ ಸ್ಥಳಗಳೆಲ್ಲ ತುಂಬಾ ಅದ್ಭುತವಾಗಿದೆ. ಅಲ್ಲಿರೋ ದೇವಸ್ಥಾನಗಳಿರ್ಬೋದು, ತೀರ್ಥಗಳಿರ್ಬೋದು, ತುಂಬಾ ಚೆನ್ನಾಗಿದೆ. ಯಾವತ್ತೂ ನೀರು ಬತ್ತೋದೇ ಇಲ್ಲ ಅಲ್ಲಿ. ನಾವು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ತಮಗಾದಾಗ ತಾವು ಹೋಗಿ ದರ್ಶನವನ್ನು ಮಾಡಬಹುದು. ನಾಳೆ ಮುಂದಿನ ಅಧ್ಯಾಯವನ್ನು ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 50ನೆಯ ಅಧ್ಯಾಯ ಶ್ರವಣ ಮಾಡೋಣ. ಹಿಂದೆ ರಜಕ
ಶ್ರೀಪಾದರಿಂದ ಅನುಗ್ರಹಿಸಲ್ಪಟ್ಟವನಾಗಿ ತನ್ನ ಮುಂದಿನ ಜನ್ಮದಲ್ಲಿ ವೈಡೂರ್ಯ ನಗರದಲ್ಲಿ ಮ್ಲೇಚ್ಛ ರಾಜಕುಮಾರನಾಗಿ ಜನಿಸಿದ. ಪ್ರಾಪ್ತ ವಯಸ್ಕನಾದ ಮೇಲೆ ರಾಜನಾಗಿ ಸಂಪತ್ ಸಮೃದ್ಧವಾದ ರಾಜ್ಯವನ್ನ ಬಹಳ ಕುಶಲತೆಯನ್ನ ಆಳ್ತಿದ್ದ. ಪೂರ್ವ ಜನ್ಮದ ಸಂಸ್ಕಾರ ಬಲದಿಂದ ಧರ್ಮ ಕರ್ಮಾನಿಷ್ಠನಾಗಿ ಪುಣ್ಯ ಕಾರ್ಯಗಳನ್ನ ಮಾಡ್ತಾ ವಿಪ್ರರಿಗೆ ಒಳಿತನ್ನ ಮಾಡ್ತಿದ್ದ. ಹಾಗೆ ದೇವಾಲಯಗಳಿಗೆ ಉಪದ್ರವವನ್ನ ಮಾಡ್ತಿರ್ಲಿಲ್ಲ. ಅವನ ಈ ರೀತಿಯ ಚರ್ಯೆ ನವಾಬರಾರಿಗೂ ಸರಿ ಕಾಣ್ತಿರ್ಲಿಲ್ಲ. ಆದರೂ ಅವನು ಸನಾತನ ಧರ್ಮವನ್ನ ಗೌರವಿಸ್ತಾ ವೇದ ಬ್ರಾಹ್ಮಣರಲ್ಲಿ ವಿಶೇಷ ಭಕ್ತಿಯುಳ್ಳವನಾಗಿದ್ದ. ರಾಜನಿಗೆ ಅವನ ತೊಡೆಯಲ್ಲಿ ಒಂದು ಹುಣ್ಣು ಕಾಣಿಸ್ತು. ದಿನ ಕಳೆದಂತೆ ಅದರ ನೋವು ಅತಿಯಾಯಿತು. ಹಕೀಮರು ಬಂದು ಎಷ್ಟು ಚಿಕಿತ್ಸೆ ಮಾಡಿದರೂ ಗುಣವಾಗಲಿಲ್ಲ. ನೋವು ತಾಳಲಾರದೆ ದ್ವಿಜರನ್ನ ಕರೆಸಿ ಕೇಳ್ದ. ಅದಕ್ಕೆ ದ್ವಿಜರು ದೇವತಾರಾಧನೆ, ಹೋಮ ಅಥವಾ ಸಾಧು ಜನರ ಕೃಪಾ ದೃಷ್ಟಿಯಿಂದ ಹುಣ್ಣು ಗುಣವಾಗಬಹುದು ಅಂತ. ಅದಕ್ಕೆ ಆ ರಾಜ, ಸ್ವಾಮಿ, ನನ್ನನ್ನ ವಿಪ್ರರ ದಾಸ ಅಂತಾನೇ ತಿಳ್ಕೊಳ್ಳಿ. ನನ್ನ ಹುಣ್ಣನ್ನ ವಾಸಿ ಮಾಡೋ ಮಹಾನುಭಾವರು ಎಲ್ಲಿದ್ದಾರೆ, ದಯಮಾಡಿ ತೋರಿಸಿ ಅಂತ. ವಿಪ್ರರ ಆದೇಶದ ಪ್ರಕಾರ ಪಾಪ ವಿನಾಶ ತೀರ್ಥಕ್ಕೆ ಹೋಗ್ತಾನೆ. ಅಲ್ಲಿ ಸ್ನಾನವನ್ನ ಮಾಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಯತಿಗಳೊಬ್ಬರು ಅಲ್ಲಿಗೆ ಬಂದ್ರು. ಅವರನ್ನ ತನ್ನ ಹುಣ್ಣು ವಾಸಿಯಾಗೋದ್ರ ಬಗ್ಗೆ ಕೇಳ್ದ. ಅದಕ್ಕೆ ಅವರು, ಓರ್ವ ಗುರುಗಳ ಕೃಪಾದೃಷ್ಟಿ ಮಾತ್ರದಿಂದ ಗುಣವಾಗತ್ತೆ ಅಂತ ಹೇಳಿ ಹಿಂದೆ ನಡೆದ ಒಂದು ಕಥೆಯನ್ನ ಈ ಯವನ ರಾಜನಿಗೆ ಹೇಳ್ತಾರೆ. ಪರಸ್ತ್ರೀ ಲಂಪಟನಾದ ಒಬ್ಬ ಬ್ರಾಹ್ಮಣ ನಿರ್ಭಯವಾಗಿ ವೇಶ್ಯಾಗೃಹದಲ್ಲಿ ಕಾಲಹರಣ ಮಾಡ್ತಿದ್ದ. ಇದ್ದಕ್ಕಿದ್ದಂತೆ ಋಷಭ ಯೋಗಿಗಳು ವೇಶ್ಯಾಗೃಹಕ್ಕೆ ಆಗಮಿಸಿದ್ರು. ಅವರನ್ನ ಆ ವೇಶ್ಯೆ ಮತ್ತೆ ಆ ವಿಪ್ರ ಬಹು ಗೌರವಾದರಗಳಿಂದ ಮನೆಗೆ ಕರ್ಕೊಂಡು ಹೋಗಿ ಭಕ್ತಿಯಿಂದ ಅವರನ್ನ ಅರ್ಚಿಸಿದ್ರು. ಅವರ ಸೇವೆಯನ್ನ ರಾತ್ರಿ ಇಡೀ ಮಾಡಿದ್ರು. ಬೆಳಗಾಗ್ತಲೇ ಯೋಗಿಗಳು ಅವರಿಬ್ಬರಿಗೂ ಹೇಳಿ ಹೊರಟು ಹೋದ್ರು. ಹೀಗೆ ಕಾಲ ಸಾಕ್ತಿರುವಾಗ ಕೆಲ ದಿನಗಳ ನಂತರ ಮುಪ್ಪು ಬರ್ತಲೇ ಆ ಬ್ರಾಹ್ಮಣ ಪ್ರಾಣ ಬಿಟ್ಟ. ಹಾಗೆ ಆ ವೇಶ್ಯೆಯೂ ಸಹ ಮರಣ ಹೊಂದಿದ್ಲು. ಹಿಂದಿನ ಜನ್ಮದ ಕರ್ಮ ಫಲದಿಂದ ಇಬ್ಬರು ಮತ್ತೆ ರಾಜವಂಶದಲ್ಲಿಯೇ ಜನಿಸಿದ್ರು. ಆ ಬ್ರಾಹ್ಮಣ ದಶಾರ್ಣ ದೇಶದ ರಾಜನಾದ ವಜ್ರಬಾಹುವಿನ ರಾಣಿಯ ಗರ್ಭವನ್ನ ಸೇರಿದ. ಮಹಾರಾಜನಿಗೆ ಇಬ್ಬರು ಪತ್ನಿಯರಿದ್ರು. ಹಿರಿಯ ಪತ್ನಿಯಾದ ಸುಮತಿ ಗರ್ಭವನ್ನ ರಾಜನ ಕಿರಿಯ ಪತ್ನಿ ನಾಶ ಮಾಡೋಕೆ ಯೋಚಿಸಿ ಅವಳಿಗೆ ವಿಷಪ್ರಾಶನ ಮಾಡಿಸ್ತಾಳೆ. ದೈವಯೋಗದಿಂದ ಅವಳ ಗರ್ಭ ನಾಶವಾಗಲಿಲ್ಲ. ಬಹು ರೀತಿಯಾದ ಕಷ್ಟಗಳಿಂದ ರಾಣಿ ಗಂಡು ಶಿಶುವಿಗೆ ಜನ್ಮ ಕೊಟ್ಲು. ಆದ್ರೆ ವಿಷ ಪ್ರಭಾವದಿಂದ ಶಿಶು ಸರ್ವಾಂಗಗಳಲ್ಲಿಯೂ ವ್ರಣವಾಗಿ ಸದಾ ಅಳುತ್ತಿತ್ತು. ಆಹಾರವನ್ನು ಸ್ವೀಕರಿಸದೆ ನಿದ್ರೆಯನ್ನು ಮಾಡ್ತಿರ್ಲಿಲ್ಲ. ಪತ್ನಿ ಮತ್ತೆ ಪುತ್ರನನ್ನ ನೋಡಿ ವ್ಯಥೆ ಪಡ್ತಿದ್ದ ರಾಜ ಸಂಕಟವನ್ನ ತಾಳಲಾರದೆ ಅವನ ಸಾರಥಿಗೆ ಹೇಳಿ ರಾಣಿ ಮತ್ತೆ ಆ ಮಗುವನ್ನ ಅರಣ್ಯಕ್ಕೆ ಕಳುಹಿಸಿಬಿಟ್ಟ. ನಿರ್ಜನ ಪ್ರದೇಶದಲ್ಲಿ ಸಾರಥಿ ಅವರಿಬ್ಬರನ್ನ ಬಿಟ್ಟು ಬಂದು ರಾಜನಿಗೆ ವಿಷಯವನ್ನ ತಿಳಿಸ್ತಾನೆ. ರಾಣಿ ಪುತ್ರನೊಂದಿಗೆ ಬಹಳವಾಗಿ ದುಃಖಿಸ್ತಾ ವನ್ಯ ಮೃಗಗಳನ್ನ ನೋಡಿ ಹೆದರ್ತಾ ಕಾಡಿನಲ್ಲಿ ನಡೀತಿದ್ಲು. ನೀರು ಆಹಾರವಿಲ್ಲದೆ ಬಳಲಿದ ಅವಳು ನಡೆದು ಸುಸ್ತಾಗಿ ಬರ್ತಿರುವಾಗ ದೂರದಲ್ಲಿ ಒಂದು ಸಣ್ಣ ಹಳ್ಳಿ ಇರೋದನ್ನ, ಹಾಗೆ ಕೆಲವು ಹುಡುಗರು ಓಡಾಡ್ತಿರೋದನ್ನ ನೋಡಿ ಕಷ್ಟದಿಂದ ಅಲ್ಲಿಗೆ ಬಂದು ಇಲ್ಲಿ ನೀರೆಲ್ಲಿ ಸಿಗತ್ತೆ ಅಂತ ಅವರನ್ನ ವಿಚಾರಿಸಿದ್ರು. ಆ ಹುಡುಗರು ಒಂದು ಗ್ರಾಮವನ್ನ ತೋರಿಸಿದ್ರು. ಅವಳು ಅಲ್ಲಿಗೆ ಬರ್ತಲೇ ಕೆಲವರು ಅವಳನ್ನ ಬರಮಾಡಿಕೊಂಡು ಅಲ್ಲಿನ ರಾಜನಿಗೆ ಇವರ ವಿಷಯವನ್ನ ತಿಳಿಸ್ತಾರೆ. ಅಲ್ಲಿಯ ರಾಜನಾದ ಪದ್ಮಾಕರ ಅನ್ನೋನು ಇವರಿಬ್ಬರನ್ನ ಬರಮಾಡಿಕೊಂಡು ಎಲ್ಲಾ ವಿಷಯಗಳನ್ನು ತಿಳ್ಕೊಂಡು ಇವರಿಗೆ ವಾಸಿಸೋಕೆ ಒಂದು ಮನೆಯನ್ನ ಏರ್ಪಡಿಸಿ ಅಗತ್ಯ ವಸ್ತುಗಳನ್ನ ನೀಡಿ ಪಾಲಿಸ್ತಿದ್ದ. ಆದ್ರೆ ಶಿಶುವಿನ ಹುಣ್ಣುಗಳು ಏನು ಮಾಡಿದ್ರು ವಾಸಿಯಾಗದೆ ನೋವನ್ನ ತಾಳಲಾರದೆ ಶಿಶು ಮರಣ ಹೊಂದಿತು. ರಾಣಿ ದುಃಖ ತಪ್ತಳಾಗಿ ಬಹಳವಾಗಿ ಗೋಳಾಡಿದ್ಲು. ಆ ಗ್ರಾಮದ ಜನರು ಅವಳ ಸ್ಥಿತಿಯನ್ನ ನೋಡಿ ಮರುಕಪಟ್ಟರು. ರಾಣಿಯ ಪುತ್ರ ಹಿಂದಿನ ಜನ್ಮದಲ್ಲಿ ತಮಗೆ ಮಾಡಿದ್ದ ಸೇವೆಯನ್ನ ಸ್ಮರಿಸಿ ವೃಷಭ ಯೋಗೀಶ್ವರರು ಅಲ್ಲಿಗೆ ಬಂದು ರಾಣಿ ಮತ್ತೆ ಅವಳ ಪುತ್ರನ ಎಲ್ಲಾ ವಿಷಯವನ್ನು ತಿಳಿದು ರಾಣಿಗೆ ತತ್ವಬೋಧೆಯನ್ನ ಉಪದೇಶಿಸಿದರು.
ಆದರೂ ದುಃಖ ತಪ್ತಳಾಗಿದ್ದ ರಾಣಿಯನ್ನ ಕಂಡು ಪ್ರಸನ್ನ ಚಿತ್ತರಾಗಿ ಯೋಗೀಶ್ವರರು ಭಸ್ಮವನ್ನ ಅಭಿಮಂತ್ರಿಸಿ ಆ ಶಿಶುವಿನ ತಲೆಗೆ ಬಳಿದು ಬಾಯಿಗೂ ಹಾಕಿದ್ರು. ಕೂಡಲೇ ಆ ಶವದಲ್ಲಿ ಚೈತನ್ಯ ಉಂಟಾಗಿ ಮಗ ಮೇಲೆದ್ದ. ಹಾಗೆ ಅವನ ದೇಹ ದಿವ್ಯ ಕಾಂತಿಯಿಂದ ಹೊಳಿತಿತ್ತು. ಕೃಪಾ ಸಿಂಧುವಾದ ಯೋಗೀಶ್ವರರು ಆ ಸುಮತಿ ರಾಣಿ ಹಾಗೆ ಅವಳ ಪುತ್ರನ ಮೇಲೆ ಭಸ್ಮ ವೃಷ್ಟಿಯನ್ನ ಸುರಿಸಿ ವರಪ್ರದರಾಗಿ ಅವರನ್ನ ಆಶೀರ್ವದಿಸಿದ್ರು ಅಂತ ಯೋಗಿ ವಿಪ್ರ ಮ್ಲೇಚ್ಛರಾಜನಿಗೆ ತಿಳಿಸಿ, ಮಹಾರಾಜ, ಸಾಧುಗಳ ಮಹಿಮೆ ಇಂತಹದು. ಆದ್ರಿಂದ ನಿಮಗಾಗಿರೋ ಹುಣ್ಣು ನಿಸ್ಸಂದೇಹವಾಗಿಯೂ ಮಹಾತ್ಮರ ಕೃಪಾದೃಷ್ಟಿ ಮಾತ್ರದಿಂದ ಗುಣವಾಗತ್ತೆ ಅಂತ ಹೇಳಿದ. ಸಂಗಮದಿಂದ ಅನುಷ್ಠಾನವನ್ನು ಮುಗಿಸಿ ಬರ್ತಿದ್ದ ಜಗದ್ಗುರುಗಳಾದ ನರಸಿಂಹ ಸರಸ್ವತಿಗಳಿಗೆ ಭಕ್ತಿಯಿಂದ ಈ ಮ್ಲೇಚ್ಛರಾಜ ನಮಸ್ಕರಿಸಿದ. ಶ್ರೀ ಗುರುಗಳು ಅವನನ್ನ ನೋಡಿ, ಎಲ್ಲೋ ಅಗಸ, ಇಲ್ಲಿವರೆಗೂ ಎಲ್ಲಿದ್ದೀಯೋ? ಬಹಳ ದಿನಗಳ ನಂತರ ನನ್ನ ದರ್ಶನಕ್ಕಾಗಿ ಬಂದಿದ್ದೀಯೇ ಅಂದ್ರು. ಆ ರಾಜನಿಗೆ ತನ್ನ ಹಿಂದಿನ ಜನ್ಮದ್ದೆಲ್ಲ ಜ್ಞಾಪಕಕ್ಕೆ ಒಂದು ಆನಂದ ಬಾಷ್ಪವನ್ನ ಸುರಿಸ್ತಾ ಗುರುಗಳನ್ನ ಸ್ತುತಿ ಮಾಡಿದ. ಶ್ರೀ ಗುರುಗಳ ಅಪ್ಪಣೆಯನ್ನು ಪಡೆದು ಅವರನ್ನ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಅವರ ಎರಡೂ ಪಾದುಕೆಗಳನ್ನು ತನ್ನ ತಲೆಯ ಮೇಲೇರಿಸಿಕೊಂಡು ತಾನು ನಡೆದೇ ಗುರುಗಳನ್ನ ವೈಭವೋಪೇತವಾಗಿ ನಗರ ಪ್ರವೇಶ ಮಾಡಿಸ್ತಾನೆ. ಮ್ಲೇಚ್ಛರೆಲ್ಲರೂ ಇವನನ್ನ ಹುಚ್ಚ ಅಂತ ಭಾವಿಸಿದ್ರು. ಗುರುಗಳು ರಾಜನನ್ನ ಕುರಿತು, ಏನಪ್ಪ ನಿನ್ನ ಆಸೆಗಳು ಪೂರ್ಣಗೊಂಡಿತೆ ಅಂತ ಕೇಳಿದ್ರು. ಅದಕ್ಕೆ ರಾಜ ತನ್ನ ಹುಣ್ಣನ್ನ ನಿವಾರಿಸಿ ಅಂತ ಬೇಡಿಕೊತಾನೆ. ಗುರುಗಳು, ಎಲ್ಲಿ ನಿನ್ನ ಹುಣ್ಣು ತೋರಿಸು ಅಂದ್ರು. ರಾಜ ತನ್ನ ಹುಣ್ಣನ್ನ ತೋರಿಸೋಕೆ ನೋಡಿದ್ರೆ ಹುಣ್ಣು ಇಲ್ಲವೇ ಇಲ್ಲ. ಆ ರಾಜ ಪರಮಾಶ್ಚರ್ಯ ಭರಿತನಾಗಿ ಗುರುಗಳಿಗೆ ನಮಸ್ಕರಿಸಿದ. ಗೌರವಾದರಗಳಿಂದ ಗುರುಗಳನ್ನ ಸತ್ಕರಿಸಿದ. ನಂತರ ಶ್ರೀ ಗುರುಗಳು ತಮ್ಮ ಶಿಷ್ಯರೊಡನೆ ಯೌಗಿಕ ಕಲೆಯಿಂದ ಮನೋಗತಿಯಲ್ಲಿ ಯಾರಿಗೂ ಕಾಣದಂತೆ ಪಾಪ ವಿನಾಶ ತೀರ್ಥದ ಹತ್ರಕ್ಕೆ ಬಂದು ಸೇರಿದ್ರು. ನಂತರ ಗುರುಗಳು ಇನ್ನು ಮುಂದೆ ಬಹಳ ಜನರು ತಮ್ಮ ದರ್ಶನಕ್ಕೆ ಬರಬಹುದು ಅಂತ ಯೋಚಿಸಿ ತಾವು ಅಂತರ್ಧಾನ ಹೊಂದೋದಾಗಿ ಶಿಷ್ಯರಿಗೆ ಹೇಳ್ತಾರೆ. ಆದ್ರೂ ಗಾಣಗಾಪುರದಲ್ಲಿ ಶಿಷ್ಯರ ಇಷ್ಟಾರ್ಥಗಳನ್ನ ಈಡೇರಿಸೋ ಸಲುವಾಗಿ ಸದಾ ಗೋಪ್ಯನಾಗಿ ಇಲ್ಲಿಯೇ ನೆಲೆಸ್ತೀನಿ ಅಂತ ಹೇಳಿದರು. ಸ್ನೇಹಿತರೆ, ನಾಳೆ ಮುಂದಿನ ಹಾಗೆ ಕೊನೆಯ ಅಧ್ಯಾಯವನ್ನ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 51ನೆಯ ಅಧ್ಯಾಯ ಶ್ರವಣ ಮಾಡೋಣ. ಶ್ರೀ ಗುರುವರಿಯರ ಮಹಿಮೆ ದೂರ ದೂರಕ್ಕೆ ಪ್ರಸಾರವಾಯಿತು. ಮ್ಲೇಚ್ಛರು ಅವರ ದರ್ಶನಕ್ಕೆ ಬರತೊಡಗಿದರು. ಆದ್ದರಿಂದ ಶ್ರೀ ಗುರುಗಳು ಅಂತರ್ಧಾನರಾಗಿ ಶ್ರೀಶೈಲದತ್ತ ಪ್ರಯಾಣಕ್ಕೆ ಸಿದ್ಧರಾದರು. ಶಿಷ್ಯ ಸಮೂಹವೆಲ್ಲವೂ ಗುರುಗಳ ಬಳಿಗೆ ಬಂದು, ಸ್ವಾಮಿ, ತಾಯಿಯಂತೆ ನಮ್ಮನ್ನ ಪಾಲಿಸುತ್ತಿದ್ದೀರಿ. ಪರಮ ಪಾವನವಾದ ತಮ್ಮ ಚರಣಗಳನ್ನ ಅಗಲಿ ಜೀವಿಸೋದಾದ್ರೂ ಹೇಗೆ ಅಂತ ದುಃಖಿಸ್ತಾ ನಾನಾ ಪ್ರಕಾರವಾಗಿ ಗುರುಗಳನ್ನ ಇಲ್ಲಿಯೇ ಇರುವಂತೆ ಬೇಡಿದರು. ಗಾಣಗಾಪುರದ ಜನರು ಬಂದು ಗುರುಗಳು ಸದಾ ತಮ್ಮೆಲ್ಲರನ್ನು ಕಾಪಾಡ್ತಾ ಇಲ್ಲಿಯೇ ನೆಲೆಸಬೇಕು ಅಂತ ಬೇಡಿದ್ರು. ಗುರುಗಳು ಪ್ರಸನ್ನವದನರಾಗಿ ಭಕ್ತರನ್ನ ಉದ್ದೇಶಿಸಿ ಹೇಳತೊಡಗ್ತಾರೆ. ನನ್ನ ನಿಜ ಭಕ್ತರೇ ಕೇಳಿ, ನಾನು ಈಗ ಅಂತರ್ಧಾನವನ್ನ ಹೊಂದಿದ್ರೂ ಈ ಗಂಧರ್ವ ನಗರದ ನಿರ್ಗುಣ ಮಠದಲ್ಲಿಯೇ ನನ್ನ ನಿರ್ಗುಣ ಪಾದುಕೆಗಳ ಮೂಲಕ ದರ್ಶನವನ್ನ ನೀಡ್ತೀನಿ. ನಿಮ್ಮೆಲ್ಲರ ಸರ್ವಾನರ್ಥಗಳನ್ನು ನಿವಾರಿಸಿ ನಿಮಗೆ ಸುಖ ಸಂಪದವನ್ನು ನೀಡಿ ಕಾಪಾಡ್ತೀನಿ ಅಂತ ಹೇಳಿ ತಮ್ಮ ಶಿಷ್ಯರನ್ನ ಕರೆದು ವಿಧಿವತ್ತಾದ ಪುಷ್ಪಾಸನವನ್ನ ಸಿದ್ಧಪಡಿಸೋಕೆ ಹೇಳಿದರು. ಶಿಷ್ಯರು ಗುರುಗಳ ಆಜ್ಞೆಯಂತೆ ಸುಗಂಧ ಭರಿತವಾದ ಹೂಗಳಿಂದ ಒಂದು ಸುಖಾಸನವನ್ನ ಸಿದ್ಧಪಡಿಸ್ತಾರೆ. ಅತ್ಯದ್ಭುತವಾದ ಆಸನವನ್ನ ಗಂಗೆಯಲ್ಲಿ ಇರಿಸಿದ್ರು. ಗುರುಗಳು ಅದರಲ್ಲಿ ಆಸೀನರಾಗಿ ಹೊರಟರು. ಹಾಗೆ ಭಕ್ತರನ್ನ ಕುರಿತು,
ನೀವೆಲ್ಲರೂ ನಿಮ್ಮ ಗ್ರಾಮಕ್ಕೆ ತೆರಳಿ, ನಾನು ಸದಾ ನಿಮಗೆ ಸನ್ನಿಹಿತನಾಗಿರ್ತೀನಿ, ನನ್ನ ಭಕ್ತರ ಗೃಹದಲ್ಲಿ ಸದಾ ನೆಲೆಸ್ತೀನಿ ಅಂತ ಹೇಳಿದ್ರು. ಗುರುಗಳ ಮಾತನ್ನ ಕೇಳಿ ಎಲ್ಲರೂ ಬಿಕ್ಕಿ ಬಿಕ್ಕಿ ಹತ್ತರು. ಅಂದು ಬಹುಧಾನ್ಯ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಪ್ರತಿಪತ್ತಿಥಿ, ಪುಣ್ಯ ನಕ್ಷತ್ರಯುಕ್ತವಾದ ಶುಕ್ರವಾರ. ದೇವತೆಗಳು ಗುರುಗಳಿಗೆ ಪುಷ್ಪವೃಷ್ಟಿಯನ್ನ ಮಾಡಿದರು. ಗುರುಗಳು ನದಿಯ ಮಧ್ಯಭಾಗದಲ್ಲಿ ಪುಷ್ಪಾಸನದಲ್ಲಿ ಕೂತು ಹೋಗ್ತಿದ್ದಾಗ ಹೇಳ್ತಾರೆ, ಶಿಷ್ಯರಿಗ ನನ್ನಲ್ಲಿ ವಿಶೇಷ ಭಕ್ತಿಯುಳ್ಳ ತಮಗೆ 4 ಪ್ರಸಾದ ಪುಷ್ಪಗಳನ್ನ ಕಳಿಸ್ತೀನಿ, ನಾನು ಹೇಳಿದ 4ವರೇ ಅದನ್ನ ಸ್ವೀಕರಿಸಬೇಕು ಅಂತ ಕೂಗಿ ಹೇಳಿದ್ರು. ಮತ್ತೆ ಹೇಳ್ತಾರೆ, ಭಕ್ತರೇ, ಯಾರು ನಿತ್ಯವೂ ತಮ್ಮ ಮನೆಗಳಲ್ಲಿ ನನ್ನ ಅವತಾರಗಳ ಚರಿತ್ರೆಯನ್ನು ಪಠಿಸ್ತಿರೋ ಅಂತಹವರ ಮನೆಯಲ್ಲಿ ನಾನು ಯಾವಾಗ್ಲೂ ನೆಲೆಸಿರ್ತೀನಿ, ಅಂತಹವರ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ ಅಂದರು. ನದಿ ದಡದಲ್ಲಿ ನೆರೆದಿದ್ದ ಭಕ್ತರು ಗುರುಗಳನ್ನೇ ಚಿಂತಿಸ್ತಾ ಇದ್ರು. ಅಷ್ಟರಲ್ಲಿ ಅಂಬಿಗರು ನೀರಿನಿಂದ ಮೇಲೆದ್ದು ಭಕ್ತರನ್ನ ಉದ್ದೇಶಿಸಿ ಹೇಳಿದ್ರು, ದೇವತೆಗಳಿಗೂ ದೇವರೆನ್ನಿಸಿರೋ ಗುರುವರ್ಯರು ನದಿಯ ಮಧ್ಯದಲ್ಲಿ ನಮಗೆ ಕಂಡರು. ಗುರುಗಳು ತಮ್ಮ ಪಾದಗಳಿಗೆ ಚಿನ್ನದ ಪಾದುಕೆಗಳನ್ನ ಧರಿಸಿದ್ರು, ತಮ್ಮ ಕೈಗಳಲ್ಲಿ ದಂಡ ಕಮಂಡಲವನ್ನ ಹಿಡಿದಿದ್ರು. ಪುಷ್ಪಾಸನದಲ್ಲಿ ಶೋಭಾಯಮಾನರಾಗಿದ್ದ ಗುರುಗಳನ್ನ ನಾವು ನೋಡಿದ್ವಿ. ಅವರು ತಮ್ಮ ಪ್ರಿಯ ಶಿಷ್ಯರಿಗೆ ಕಳುಹಿಸಿರೋ ಪ್ರಸಾದ ಪುಷ್ಪಗಳು ನದಿಯ ಮಧ್ಯದಿಂದ ಬರುತ್ತವೆ, ಅವನ್ನ ತಾವು ಸ್ವೀಕರಿಸಿ ಅಂತ ಅಂಬಿಗರು ಭಕ್ತರಿಗೆ ಹೇಳಿದ್ರು. ಅವರ ಮಾತನ್ನ ಕೇಳಿ ಪ್ರಸಾದ ಪುಷ್ಪಗಳನ್ನ ನಿರೀಕ್ಷಿಸ್ತಾ ಶಿಷ್ಯರು ಕುಳಿತಿದ್ರು. ಸಾಯಂದೇವನು, ನಂದಿಶರ್ಮನು, ನರಹರಿಯು ಹಾಗೆ ಸದಾ ಗುರು ಧ್ಯಾನದಲ್ಲೇ ಮಗ್ನರಾಗಿ ಗುರುಗಳ ಮಹಿಮೆಯನ್ನ ನಾಮಧಾರಕನ ಮೂಲಕ ಜಗತ್ತಿಗೆ ಸಾರಿ ಹೇಳಿದ ಸಿದ್ಧರು ಪ್ರಸಾದ ಪುಷ್ಪವನ್ನ ಸ್ವೀಕರಿಸಿದ್ರು. ಶ್ರೀ ಗುರುಗಳು ಸನ್ಯಾಸ ದೀಕ್ಷೆಯನ್ನು ನೀಡಿ ತಮ್ಮ ಶಿಷ್ಯರಾದ 4ವರನ್ನ ತೀರ್ಥಯಾತ್ರೆಗೆ ಅಂತ ಕಳಿಸಿದ್ರು. ಅವರು ಶ್ರೀ ಬಾಲ ಸರಸ್ವತಿ, ಶ್ರೀ ಕೃಷ್ಣ ಸರಸ್ವತಿ, ಶ್ರೀ ಉಪೇಂದ್ರ ಸರಸ್ವತಿ ಹಾಗೆ ಶ್ರೀ ಮಾಧವ ಸರಸ್ವತಿಗಳು. ಇವರೆಲ್ಲರೂ ಶ್ರೀ ಗುರುವರಿಯರ ಮಹಿಮೆಯನ್ನ ಅತಿಶಯವಾಗಿ ಅನುಭವಿಸಿದ್ರು. ಶ್ರೀ ಗುರುಚರಿತ್ರೆ ಕಾಮಧೇನು. ಶ್ರವಣ ಪಠಣದಿಂದಲೇ ಮಾನವ ಸಕಲ ಪುರುಷಾರ್ಥಗಳನ್ನ ಹೊಂದುತ್ತಾನೆ. ಸ್ನೇಹಿತರೆ, ಎಲ್ಲರೂ ತಮಗೆ ಯಾವ ಗುರುವಿನ ಬಗ್ಗೆ ನಂಬಿಕೆ ಇದೆಯೋ ಆ ಚರಿತ್ರೆಗಳನ್ನ ನಿಮಗೆ ಎಷ್ಟಾಗುತ್ತೋ ಅಷ್ಟು ನಿತ್ಯವೂ ಪಾರಾಯಣ ಮಾಡಿ ಸಕಲ ಸಂಪದಗಳನ್ನ ಹೊಂದಿರಿ. ಎಲ್ಲರಿಗೂ ಗುರುಕೃಪೆ ಸದಾ ದೊರಕಲಿ ಅಂತ ಪ್ರಾರ್ಥಿಸ್ತೀನಿ. ಇಲ್ಲಿಗೆ ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತ ಸುಸಂಪನ್ನವಾಯಿತು. ನಾಳೆಯಿಂದ ಶ್ರೀ ಗುರು ಮಾಣಿಕ್ಯ ಪ್ರಭು ಲೀಲಾಮೃತವನ್ನು ಶ್ರವಣ ಮಾಡೋಣ. ಅತ್ಯದ್ಭುತವಾಗಿದೆ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.